ಜಾತಿ ಗಣತಿಯ ಈ ಜಟಾಪಟಿ ಯಾಕೋ ಮುಗಿಯೋ ಲಕ್ಷಣಗಳೇ ಕಂಡು ಬರ್ತಾ ಇಲ್ಲ. ಸದ್ಯ ಇದರ ಸ್ಟೇಟಸ್ ಅಂತ ನೋಡೋದಾದ್ರೆ ಇದು ಹೈಕಮಾಂಡ್ ಅಂಗಳವನ್ನ ತಲುಪಿದೆ. ಹೈಕಮಾಂಡ್ ನಿಂದ ಬರುವಂತ ನಿರ್ಧಾರದ ಆಧಾರದಲ್ಲಿ ಜಾತಿ ಗಣತಿ ಜಾರಿಯ ಕುರಿತಂತೆ ಕರ್ನಾಟಕ ಕಾಂಗ್ರೆಸ್ ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬರಬೇಕು. ಇದು ಸದ್ಯದ ಸ್ಟೇಟೆಡ್. ಇದನ್ನು ನಾವು ಹೊರತುಪಡಿಸಿ ನೋಡ್ತಾ ಹೋಗೋದಾದ್ರೆ ಈ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಇದನ್ನು ಜಾತಿ ಗಣತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಅಂತ ಕರಿಬಹುದು. ಆದರೆ ಜಾತಿ ಗಣತಿ ಅಂದಾಗ ಸುಲಭವಾಗಿ ಜನರಿಗೆ ಅರ್ಥ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಪದಪ್ರಯೋಗವನ್ನು ಮಾಡುವಂಥ ಅನಿವಾರ್ಯ ಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕೆ ಕಾರಣ ಕೂಡ ಇದೆ ಕಾಂಗ್ರೆಸ್. ರೈಟ್. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷದ ಹಲವು ನಾಯಕರು, ಮುಖಂಡರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಜಾತಿ ಗಣತಿ ಅಂದಾಗ ಸಿದ್ದರಾಮಯ್ಯನವ್ರಿಗದಂತೂ ಬಿಸಿ ತುಪ್ಪವಾಗಿ ಪರಿಗಣಿಸಿದೆ. ತಗೊಂಡ್ಬಿಟ್ರು, ಸಮೀಕ್ಷೆಯನ್ನು ಮಾಡಿಬಿಟ್ರು, ಓದೋಣ ಅಂತ ಹೇಳಿದ್ರು, ಮಿನಿಸ್ಟ್ರುಗಳಿಗೂ ಕೊಟ್ಟರು. ಆದರೆ ಜಾರಿ ಸಂಬಂಧ ಇರುವಂಥ ವಿರೋಧದ ನಡುವೆ ತಮ್ಮ ಕುರ್ಚಿಗೆ ತಾವೇ ಏನಾದರೂ ಸಮಸ್ಯೆ ಮಾಡ್ಕೊಳ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಹಾಗಾಗಿ ಈ ಜಾತಿ ಗಣತಿ ಸದ್ಯ ಹೈಕಮಾಂಡ್ ಅಂಗಳದಲ್ಲಿರೋದ್ರಿಂದಾಗಿ ಅಂತಿಮವಾಗಿ ಯಾವ ನಿರ್ಧಾರ ಬರಬಹುದು ಅನ್ನೋದೇ ಸದ್ಯದ ಕುತೂಹಲ. ಈ ಕುರಿತಂತೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಕೆಲವೊಮ್ಮೆ ಇಂಥ ಸಮೀಕ್ಷೆಗಳು ಬಂದಾಗ ಸುಲಭದ ದಾರಿಯನ್ನು ಅನುಸರಿಸಬೇಕಾಗತ್ತೆ. ಅಂದರೆ ಪಕ್ಷದಲ್ಲೇ ಒಮ್ಮತ ಇದ್ದಾಗ ಯಾವುದೇ ರೀತಿಯ ಹೈಕಮಾಂಡ್ ಇಂಟರ್ಫಿಯರ್ ಅನ್ನೋದು ಇರೋದಿಲ್ಲ. ಈಗ ನೋಡಿ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಅಂದ ಸಂದರ್ಭದಲ್ಲಿ ಇಲ್ಲಿ ಪ್ರತಿಪಕ್ಷದ ವಿರೋಧಕ್ಕಿಂತ ಹೆಚ್ಚಾಗಿ ಒಂದು ಪಕ್ಷದಲ್ಲೇ ಇರುವಂತಹ ಆಂತರಿಕ ಸಮಸ್ಯೆಗಳೇನಿದೆ ಅದು ಸಿದ್ದರಾಮಯ್ಯನವರಿಗೆ ಬಿಡಿಸಲಾಗದ ಕಗ್ಗಂಟಾಗಿ ಪರಿಗಣಿಸಿದೆ. ಹಾಗಾಗಿ ಈಗ ಹೈಕಮಾಂಡ್ ಎಂಟ್ರಿ, ಹೈಕಮಾಂಡ್ ಸ್ಟೇಟ್ಮೆಂಟ್ ಅನ್ನೋದು ಬಹಳ ಮುಖ್ಯ ಆಗಿದೆ. ಹೈಕಮಾಂಡ್ ಅಂಗಳದಿಂದ ಗಣತಿಯ ಭವಿಷ್ಯ ನಿರ್ಧಾರ ಅಂತ ಹೇಳಲಾಗ್ತಾ ಇದೆ. ಎಐಸಿಸಿಗೆ ಸಮಗ್ರ ಮಾಹಿತಿಯನ್ನು ಸಿದ್ದರಾಮಯ್ಯನವರು ಒದಗಿಸಿದ್ದಾರೆ. ತಾವಂತೂ ಈ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಆ ಸಮೀಕ್ಷೆಯನ್ನು ತರಿಸ್ಕೊಳ್ಬೇಕಾಗಿತ್ತು, ಓದಬೇಕಾಗಿತ್ತು. ತಮ್ಮ ಜವಾಬ್ದಾರಿಯನ್ನು ಮುಗಿಸಿ ಇದೀಗ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದಾರೆ. ಸೊ ಬಾಲಿಗೆಲ್ಲಿದೆ ಹೈಕಮಾಂಡ್. ಕೋರ್ಟ್ ಅಲ್ಲಿ ಹೋಗಿರೋದ್ರಿಂದಾಗಿ ಈಗ ಅಂತಿಮವಾಗಿ ಬಾಲ್ ಯಾವ ಕಡೆ ಬೀಸುತ್ತೆ ಅನ್ನೋದೇ ಇಂಪಾರ್ಟೆಂಟ್. ಪರವಿರೋಧದ ಅಭಿಪ್ರಾಯದ ಬಗ್ಗೆ ಸಿಎಂ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ. ಮೇ 2ಕ್ಕೆ ಹೋಗಿದೆ ಕ್ಲೈಮ್ಯಾಕ್ಸ್. ಅವತ್ತು ಯಾವ ಕ್ಲೈಮ್ಯಾಕ್ಸ್ ಆಗಲ್ಲ, ಅಂತಿಮವಾಗಿ ಯಾವ ನಿರ್ಧಾರಕ್ಕೂ ಬರೋಕ್ಕಾಗಲ್ಲ. ಇಟ್ ಈಸ್ ಪ್ಯೂರ್ಲಿ ಡೈವರ್ಟಿಂಗ್ ದ ಸಬ್ಜೆಕ್ಟ್ ಅಷ್ಟೇ. ಸಭೆಗೂ ಮುನ್ನ ಹೈಕಮಾಂಡ್ ಸಂದೇಶಕ್ಕೆ ಒಂದಷ್ಟು ಕಾತರ, ಕುತೂಹಲ ಅನ್ನೋದಂತೂ ಹೆಚ್ಚಾಗಿದೆ. ಇನ್ನು ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಕೊಡುವಂಥ ಸಂದೇಶ ಯಾವುದು ಅನ್ನೋದು ಸದ್ಯದ ಪ್ರಶ್ನೆ ಆಗಿರುವಂಥದ್ದು. ಯಾಕಂದರೆ ಹೈಕಮಾಂಡ್ ಅಂತಿಮವಾಗಿ ಕೊಡುವಂಥ ನಿರ್ಧಾರದ ಆಧಾರದಲ್ಲಿ ಸಿದ್ದರಾಮಯ್ಯ ತೆಗೆದುಕೊಳ್ಳುವಂತಹ ನಿರ್ಧಾರ ಕೂಡ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ ಅಂದರೆ ಅದನ್ನು ಹೊರತುಪಡಿಸಿ ಏನು ಕಾಂಗ್ರೆಸ್ ಇಲ್ಲ. ಪ್ರಬಲ ನಾಯಕರು ಕೂಡ ಕಾಂಗ್ರೆಸ್ನಲ್ಲಿರೋದ್ರಿಂದಾಗಿ, ಅಲ್ಲೇ ವಿರೋಧ ಇರೋದ್ರಿಂದಾಗಿ ಈ ಸಮಸ್ಯೆ ಎಷ್ಟರ ಮಟ್ಟಿಗೆ ಜಟಿಲ ಆಗಿದೆ ಅನ್ನುವಂಥ ಅರಿವು ಡೆಫಿನೆಟ್ಲಿ ಹೈಕಮಾಂಡ್ಗೆ ಇದ್ದೇ ಇರುತ್ತೆ. ಅದನ್ನು ಬಿಡಿಸೋದು ಕೂಡ ಅಷ್ಟು ಸುಲಭ ಸಾಧ್ಯ ಇಲ್ಲ. ಬಿಡಿಸಿ ಅಂತಿಮ ನಿರ್ಧಾರವನ್ನು ಹೊರಹಾಕಿದ್ರೂ ಕೂಡ ಪಕ್ಷಕ್ಕದು ಡ್ಯಾಮೇಜ್ ಆಗಬಾರ್ದು. ಈ ನಿಟ್ಟಿನಲ್ಲಿ ಸದ್ಯಕ್ಕಂತೂ ಈ ಸಮಸ್ಯೆ ಪೋಸ್ಟ್ಪೋನ್ ಆಗಿದೆ ಅಷ್ಟೇ, ಪರಿಹಾರ ಅಂತೂ ಆಗೇ ಇಲ್ಲ. ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. ನೋಡ್ರಿ, ಇದು ಜಾತೀಯ ಜನಗಣತಿ ಅಂತ ಏನು ಹೇಳ್ತಾರ, ನಾನು ಹಿಂದೆನೂ ಸ್ಪಷ್ಟಪಡಿಸಿದ್ದೀನಿ. ಜಾತೀಯ ಜನಗಣತಿ ಅಲ್ಲ, ಇದೊಂದು ಸಮೀಕ್ಷೆ. ಜನಗಣತಿ ಮಾಡುವ ಅಧಿಕಾರ ಇರೋದು ಕೇವಲ ಕೇಂದ್ರ ಸರ್ಕಾರಕ್ಕೆ. ಇದು ಜಾತಿ ಗಣತಿಯಲ್ಲ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಅಂತ ಯಾರು ಸ್ಟೇಟ್ಮೆಂಟ್ ಬಂದದ. ಅವರು ನಿಮ್ಮ ನಿಲುವೇನನ್ನು ಸ್ಪಷ್ಟಪಡಿಸ್ರಿ. ಇದ್ಯಾವುದಕ್ಕೆ ಇದ್ರೊಳಗೆ ಇಷ್ಟ ಇದೆ. ಅವರು ಈ ಜಾತೀಯ ಜನಗಣತಿಯನ್ನು ಯಾವಾಗ ಭಾರಿ ಇವ್ರ ಮೇಲೆ ಆಕ್ರೋಶ ಉಂಟಾಗ್ತದೆ, ತಪ್ಪು ನಿರ್ಣಯಗಳನ್ನು ಇವ್ರು ಮಾಡ್ತಾರ, ಆವಾಗ ಈ ರೀತಿಯಾದಂಥ ವರ್ತನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸುಳ್ಳು ಹೇಳೋದು, ಅದು ಸೂಕ್ತವಾದಂಥ ನಮಗೆ ಸರಿಯಾದಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆದುಕೊಳ್ತಕ್ಕಂಥದ್ದಕ್ಕೆ ಯಾವ ರೀತಿ ನೀವು ಇವರನ್ನ ಟ್ರೈನಿಂಗ್ ಮಾಡಿದ್ದೀರಿ, ನೀವು ಇವರನ್ನ ಸ್ಕಿಲ್ಡ್ ಮ್ಯಾನ್ ಪವರ್ ಆಗಿ ಯೂಸ್ ಮಾಡಿದ್ದೀರಾ, ಅಥವಾ ಸುಮ್ಮನೆ ಕಾಟಾಚಾರಕ್ಕೆ ಯಾವುದೋ ಒಂದು 4 ಮನೆಗೆ ಹೋಗೋದು, 54 ಪ್ಯಾರಾಮೀಟ್ರಲ್ಲಿ ಒಂದು 4-5 ಪ್ಯಾರಾಮೀಟರ್ಗಳನ್ನ ಟಿಕ್ ಆಫ್ ಮಾಡೋದು, ಇನ್ನು ಮಿಕ್ಕಂಥ ಪ್ಯಾರಾಮೀಟರ್ಗಳಿಗೆ ಮನಸ್ಸು ಇಚ್ಛೆಯಂತೆ ಯಾವ ರೀತಿ ನೀವು ಟಿಕ್ ಮಾಡ್ಕೊಳ್ಬೇಕಾ, ಇಂಟು ಮಾಡ್ಕೊಳ್ಬೇಕಾ, ಅದು ಮಾಡ್ಕೊಂಡು ಬಂದಿದ್ದೀರಿ ಅಂತಕ್ಕಂಥದ್ದು ನಾವು ಹೇಳ್ತಾ ಇಲ್ಲ. ಇದು ಕಾಂತರಾಜುರವರು ಸ್ವತಃ 2015ರಲ್ಲಿ ಒಂದು ಪತ್ರಿಕಾಗೋಷ್ಠಿ ಕರೆದು ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥ ಮಾಹಿತಿ, ಅದು ಸೂಕ್ತವಾದಂತ ಗ್ಯಾರಂಟಿ ಯೋಜನೆಗಳಿಗೆ 52,000 ಕೋಟಿ ವಿನಿಯೋಗಿಸಿ, ಇದರ ಜೊತೆಗೆ ಸರ್ಕಾರದ ಅಭಿವೃದ್ಧಿ ಯೋಜನೆಗಳು ಅಂದರೆ ಅದಕ್ಕೂ ದುಡ್ಡಿಟ್ಟು, ಇನ್ನು ಸ್ಕಾಲರ್ಶಿಪ್ಪು, ಸರ್ಕಾರಿ ವೇತನ, ಇದನ್ನೆಲ್ಲ ನಿಭಾಯಿಸುವಂಥ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ
ಒಂದು 100 ಕೋಟಿ ಏನು ಹೆಚ್ಚಲ್ಲ. ಯಾಕಂದರೆ ಇಷ್ಟೆಲ್ಲ ವಿರೋಧ ಆಗ್ತಿದ್ದಾಗ ಅದನ್ನು ಅನುಷ್ಠಾನಕ್ಕೆ ತರೋದು, ಜಾರಿಗೆ ತರೋದು ಅಂತ ಮಾಡಿಕೊಂಡ್ರೆ ಪಕ್ಷದಲ್ಲೂ ಸಿದ್ದರಾಮಯ್ಯನವ್ರಿಗೆ ಹೇಳೋದೇ ಆದರೆ ಪಕ್ಷದಲ್ಲೂ ಪ್ರತಿಪಕ್ಷಗಳ ವಿರೋಧವನ್ನು ಕಟ್ಟಿಕೊಂಡಂಗೆ ಆಗತ್ತೆ. ನೋಡಿ, ಪಾರದರ್ಶಕತೆ ಇಲ್ಲ, ವೈಜ್ಞಾನಿಕವಾಗಿ ಸಮೀಕ್ಷೆ ಆಗಿಲ್ಲ ಅಂದರೆ ಮತ್ತೊಮ್ಮೆ ಇದನ್ನು ಪರಿಗಣಿಸ್ಬೇಕಾಗತ್ತೆ ನೀವು. ಈಗ ನೋಡಿ, 10 ಮನೇಲಿ 1 ಮನೆಗೆ ಹೋಗಿಲ್ಲ ಅಂದರೆ ಅದು 1 ಮನೆಗೆ ಹೋಗಿಲ್ಲ ಅಂತಲೇ ಹೇಳಬೇಕಾಗತ್ತೆ. ಅದನ್ನು ಹೋಗಿದ್ದಾರೆ, ನಾವು ಅದನ್ನು ಅನುಪಾತ ತಗೊತೀವಿ. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಸಮೀಕ್ಷೆ ಅಂದರೆ ಸಮೀಕ್ಷೆಯೇ ಆಗಬೇಕು, ಅಂದಾಜಲ್ಲಿ ಕಲ್ಲು ಹೊಡೆಯೋಕ್ಕಾಗೋದಿಲ್ಲ. ಹಾಗಾಗಿ ಇರುವಂಥ ವಿರೋಧವನ್ನು ಸರಿಯಾದ ರೀತಿಯಲ್ಲಿ ಪರಿಗಣಿಸಿ ಹಾಡಲಿ ಒಂದು 2-3 ತಿಂಗಳು ತಗೊಳ್ಳೋದಪ್ಪ, ಮತ್ತೊಂದು ಸಮೀಕ್ಷೆ ಮಾಡೋದಪ್ಪ, ಪ್ರಾಮಾಣಿಕ ಸಮೀಕ್ಷೆ ಮಾಡೋದು, ಒಂದು ಸರಿಯಾದ ಆಯೋಗವನ್ನು ರಚನೆ ಮಾಡಿ ಒಂದು ಇನ್ಪುಟ್ಸ್ ತೊಗೊಂಡು ನೀವು ಅಂದ್ಕೊಂಡಂತಹ ಆಶಾಭಾವ ಇದೆಯಲ್ಲ, ಪ್ರತಿಯೊಬ್ಬರಿಗೂ ಕೂಡ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರಲ್ಲ, ಆ ತಳಮಟ್ಟದ ಸಮುದಾಯಗಳನ್ನು ಮುನ್ನೆಲೆಗೆ ತರಬೇಕು ಅಂತ ಹೇಳಿದ್ರಲ್ಲ, ಅವರನ್ನು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸಬಲ ಮಾಡಬೇಕು ಅಂತ ಹೇಳ್ತಿದ್ರಲ್ಲ, ಅದಕ್ಕೊಂದು ಅರ್ಥ ಅನ್ನೋದಿರುತ್ತೆ. ಅಂದರೆ ನೀವು ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕ ಪಾರದರ್ಶಕ ಪ್ರಯತ್ನವನ್ನು ಮಾಡಿದ್ರೆ ಬರುತ್ತೆ ನೋಡಿ ಇನ್ಪುಟ್ಸು, ಅಂದರೆ ಆ ಸಮೀಕ್ಷೆ ಬರುತ್ತಲ್ಲ, ಅವ್ರಿಗೆ ನೀವು ಮೀಸಲಾತಿ ಕೊಟ್ಟರೆ ಅದಕ್ಕೊಂದು ಅರ್ಥ ಇರುತ್ತೆ. ಇಷ್ಟೆಲ್ಲ ವಿರೋಧ ಇದ್ದಾಗ ಮಾಡಿದ್ರೂ ಕೂಡ ಮತ್ತೊಂದಷ್ಟು ವಿರೋಧ ಉಂಟಾಗುತ್ತೆ ಹೊರತು ನೀವು ಅಂದ್ಕೊಂಡಂಥ ಉದ್ದೇಶ ಕೂಡ ಸಾಕಾರ ಆಗೋಲ್ಲ ಅನ್ನೋದು ನನ್ನ ಅಭಿಪ್ರಾಯ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂಥ ಮಹೇಶ್ ಗೌಡ್ರಿದ್ದಾರೆ. ನಮಸ್ಕಾರ ಮಹೇಶ್ ಗೌಡ್ರೆ. ನಮಸ್ತೆ. ಇನ್ನು AP ವಕ್ತಾರರಾಗಿರುವಂಥ ಇರ್ಷಾದ್ ಪಾಷಾ ಅವರಿದ್ದಾರೆ. ನಮಸ್ಕಾರ ಮಹೇಶ್ ಗೌಡ್ರೆ. ನಾನು ಆಗಲೇ ಹೇಳ್ತಾ ಇದ್ದೆ, ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಯಿಂದ ನಾವೇನಾದರೂ ಮಾಡ್ತೀವಿ ಅನ್ನೋದಾದರೆ ಖಂಡಿತವಾಗ್ಲೂ ಆ ಸಮೀಕ್ಷೆಗೆ ಅರ್ಥ ಅನ್ನೋದಿರುತ್ತೆ. ನಾನು ನಿಮ್ಮ ಜೊತೆ ಸಿಸ್ಟರ್ ಸುಮಾರು 7.5 ವರ್ಷಗಳ ಹಿಂದೆನೇ ಇದ್ರ ಬಗ್ಗೆ ನಿಮ್ಮ ಚರ್ಚೆಯಲ್ಲಿ ಮಾತನಾಡಿದ್ದೆ. ಬರೋಬ್ಬರಿ 7.5 ವರ್ಷಗಳ ಹಿಂದೆನೇ ಮಾತನಾಡಿದ್ದೆ. ನೋಡಿ, ಈ ಒಂದು ವರದಿ ಇದೆಯಲ್ಲ, ಒಂದು ಕ್ಲಾರಿಫಿಕೇಶನ್ ಆಗಲಿ, ದಿನನಿತ್ಯ ಚರ್ಚೆಗಳಾಗ್ತಾ ಇದೆ, ದಿನನಿತ್ಯ ಸಂವಾದಗಳಾಗ್ತಾ ಇದೆ, ದಿನನಿತ್ಯ ಎಲ್ಲ ಮಾಧ್ಯಮಗಳು ಇದ್ರ ಬಗ್ಗೆ ಬಿತ್ತಾರವನ್ನ ಮಾಡ್ತಾ ಇದೆ. ನೀವು ಅದರಿಂದ ವರದಿಯೇನಲ್ಲ ಪಾಪ. ಇವತ್ತು ಜಾತಿ ಗಣತಿ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟಿನ ಅಂಡರ್ ಅಲ್ಲಿ ಕೆಲವೊಂದು 52 ಅಂಶಗಳನ್ನ ನೋಟ್ ಮಾಡಲಾಗಿದೆ. ಜಾತಿ ಗಣತಿಯನ್ನ ಮಾಡಲೇಬೇಕು ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ಅದರ ವ್ಯಾಪ್ತಿಗೆ ಬರುತ್ತೆ. ಆದ್ರೆ ಇಲ್ಲಿ ಒಂದು ಬಹುಮುಖ್ಯವಾಗಿ ನಾವು ಇವತ್ತು ಜನರಿಗೆ ತಿಳಿಸಬೇಕಾಗಿರೋದು ಅಂತ ಹೇಳಿದ್ರೆ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇರುವಂತ ಇದೊಂದು ವರದಿ ಅಂತ ಇವತ್ತು ಹೇಳ್ತಾ ಇದ್ದಾರೆ. ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ವರದಿಯನ್ನ ನೀವು ಮಂಡನೆ ಮಾಡಬೇಕು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ನ ಪ್ರಕಾರ 52 ಅಂಶಗಳು ಗಣನೆಗೆ ತೆಗೆದುಕೊಳ್ಳೋ ಹಾಗೇ ಇಲ್ಲ. ಅದು ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಅದರ ವರದಿಯನ್ನ ಕೊಡಬೇಕಾಗುತ್ತೆ. ಮಾನದಂಡಗಳನ್ನ 1917ರಿಂದ 1919 ಅವಧಿಯಲ್ಲಿಯೇ ಕರ್ನಾಟಕ ಒಂದೇನಲ್ಲ, ಇಡೀ ದೇಶದ ಮಿಲ್ಲರ್ ಆಯೋಗ ಕರ್ನಾಟಕದಲ್ಲಿ ಅವತ್ತೇ ಜಾತಿ ಗಣತಿಯನ್ನ ಸ್ಟಾರ್ಟ್ ಮಾಡ್ಬಿಟ್ಟಿತ್ತು. ಅಂತ ಸಂದರ್ಭದಲ್ಲಿ ನಾವು ಇವತ್ತು ನಿದ್ರೆಗಣ್ಣಿನಿಂದ ಮಂಪರುಗಣ್ಣಿನಿಂದ ಓಡೋಡಿ ಬಂದಿರುವಂತ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಅದನ್ನ ಸ್ಟಡಿ ಮಾಡಿದ್ರೆ ಇವತ್ತು ಇದು ಈ ರಾಜ್ಯದಲ್ಲಿ ಇಷ್ಟರ ಪಟ್ಟಿಗೆ ನಗೆ ಪಾಟಲಿಗೆ ಈಡಾಗ್ತಾ ಇರಲಿಲ್ಲ. ರೈಟ್, ಇನ್ ಡೀಟೇಲ್ ಆಗಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಸತ್ಯನಾರಾಯಣ ಹೇಮಾದ್ರಿ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸತ್ಯನಾರಾಯಣ ಹೇಮಾದ್ರಿ ಅವರಿಗೆ. ಸತ್ಯನಾರಾಯಣ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ರೈಟ್ ಸರ್, ರೈಟ್ ಸರ್, ಮಾತಾಡ್ತೀರಿ, ಹಂಗೆ ಇರಿ ಸಂಪರ್ಕದಲ್ಲಿ. ರಾಜಕೀಯ ವಿಶ್ಲೇಷಕರು ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ರೈಟ್ ಸರ್, ಹಂಗೆ ಇರಿ ಸಂಪರ್ಕದಲ್ಲಿ ಮಾತಾಡ್ತೀನಿ. ಮೇ 2ನೇ ತಾರೀಕು ಹಂಗಾದ್ರೆ ಕ್ಲೈಮ್ಯಾಕ್ಸ್ ಇಲ್ಲ? ಕ್ಲೈಮ್ಯಾಕ್ಸ್ ಸತ್ಯವಾಗ್ಲೂ ಹೇಳ್ತೀನಿ ನಿಮ್ಮ ಸಹೋದರಾಗಿ, ಕ್ಲೈಮ್ಯಾಕ್ಸ್ ಇಲ್ಲೇಕೆ ಇಲ್ಲ ಇದರಲ್ಲಿ. ಇದು ನೋ ಕ್ಲೈಮ್ಯಾಕ್ಸ್. ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ಡೈವರ್ಟಿಂಗ್ ದ ಸಬ್ಜೆಕ್ಟ್. ನೋ 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 ನಾನು ಇದ್ರಲ್ಲಿ 2 ವರ್ಡ್ ಅನ್ನ ಹೇಳಲೇಬೇಕಾಗುತ್ತೆ. ಈ ದೇಶದಲ್ಲಿ ಸುಮಾರು ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿಯವರೆಗೆ ಇಲ್ಲಿ ಯಾರು ಆಳ್ವಿಕೆ ಮಾಡಿರೋದು? ಕಾಂಗ್ರೆಸ್ ಪಕ್ಷ ಆಳ್ವಿಕೆ ಮಾಡಿದೆ. ಹಾಗಾದರೆ ಎಲ್ಲರೂ ಸಹ ನಾನು ಹಿಂದುಳಿದವನು ಅಂತ ಎಲ್ಲ ಹಿಂದುಳಿದ ಜಾತಿಗೆ ಸೇರ್ಕೊಂಡ್ರೆ ಹಾಗಾದ್ರೆ ಮುಂದುವರಿಯುವ ಜಾತಿ ಯಾವುದು? ಯಾಕೆ ಬೇಕಾಗಿತ್ತು ಈ ವರದಿ? ಈ ವರದಿಗೆ ಇವರೆಲ್ಲರೂ ಮುಂದುವರೆದು ಬಿಟ್ಟಿದ್ರೆ ಎಲ್ಲರೂ ಯಾಕೆ ಹಿಂದುಳಿಬೇಕಾಗಿತ್ತು? ಇಲ್ಲಿ ನತದೃಷ್ಟರು ಯಾರು ಅಂದ್ರೆ ಸಹೋದರಿಯಾಗಿ ನಿಮ್ಗೆ ನಾನು ಹೇಳೋದು, ಕಡು ಕ್ರೂರ ಬಡವರು, ಯಾವುದೇ ಜಾತಿಯ, ಎಸ್ ಯಾವುದೇ ಜಾತಿಯ, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಯಾವ್ಯಾವ ಧರ್ಮಗಳಲ್ಲಿ ಯಾವ್ಯಾವ ಜಾತಿಗಳು ಬರ್ತದೆ, ಅವರು ಯಾರು ಕಡು ಬಡವರಿದ್ದಾರೆ ಅವ್ರನ್ನ ನಾವು ಈ ನತದೃಷ್ಟರು ಅಂತ ಕರಿಬಹುದು ಇವತ್ತಿನ ದಿನ. ಯಾಕೆ ಅಂತ ಹೇಳಿದ್ರೆ ಜಾತಿಯ ವ್ಯವಸ್ಥೆಯ ಅಡಿಯಲ್ಲಿ ರಿಸರ್ವೇಶನ್ ಇಲ್ದೇನೆ ಬೆಳೆದು ಬಂದವರು ಈ ರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ ನೋಡಬಹುದು. ಅಂಬೇಡ್ಕರ್ ಅವರು ಏನಾಗಿದ್ರು ಸ್ವಾತಂತ್ರ್ಯ ಪೂರ್ವದಲ್ಲಿ? ನೆಹರೂರವರ ಒಂದು ಕಾಲದಲ್ಲಿ ಅವರು ಲಾ ಮಿನಿಸ್ಟರ್ ಆಗಿದ್ರು. ಜಗಜೀವನ್ ರಾಮ್ ಏನಾಗಿದ್ರು? ಅವತ್ತಿನ ಕಾಲಕ್ಕೆ ನಮ್ಮಂತ ನೆಚ್ಚಿನ ಕಿಚ್ಚಿನ ಹೋರಾಟಗಾರ
ಯಾವ ಕುಟುಂಬದಿಂದ ಬಂದವರು? ಒಬ್ಬ ಸಹಜ ಪ್ರತಿಭೆ. ನೆಹರೂರವ್ರ ಕಾಲದಲ್ಲಿ, ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ದೊಡ್ಡ ಕಾರ್ಮಿಕ ಸಚಿವ. ಆನಂತರ ಇಂದಿರಾ ಗಾಂಧಿ ಅವರು ಅವರನ್ನೇ ಆಗಲಿ ಅಥವಾ ಚರಣ್ ಸಿಂಗ್ ರವರನ್ನ ಹೇಗೆ ತುಳಿದ್ರು ಅಂತ ಹೇಳ್ಬಿಟ್ಟು ಜಾತಿ ವ್ಯವಸ್ಥೆ ಅಡಿಯಲ್ಲಿ ಈ ದೇಶ ಇನ್ನೂ ಯಾವತ್ತೂ ಮರ್ತಿಲ್ಲ. ಇದನ್ನ ತಿಳ್ಕೋಬೇಕಾಗಿತ್ತು ಯಾರು? ಸನ್ಮಾನ್ಯ ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರು ನಿಜವಾಗ್ಲೂ ಇದ್ರ ಬಗ್ಗೆ ಧ್ವನಿ ಎತ್ತುದೇ ಆದ್ರೆ ನಾನು ಒಂದು ಹೇಳಲೇಬೇಕಾಗುತ್ತೆ ಮೇಡಮ್. ಸನ್ಮಾನ್ಯ ಲೋಕಸಭಾ ಚುನಾವಣೆ, ಎರಡನೇ ಲೋಕಸಭಾ ಚುನಾವಣೆಯಲ್ಲಿ ಬಿಹಾರದ ಸಿಎಂ ನಿತೀಶ್ ಕುಮಾರ್ ಯಾರ ಜೊತೆ ಇದ್ರು? ಇದೇ ಪಕ್ಷದ ಜೊತೆಲಿ ಹೊಂದಾಣಿಕೆ ಇದ್ರಲ್ವಾ? ಆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಆಗಿರ್ಲಿ, ದೆಹಲಿಯ ಮುಖ್ಯಮಂತ್ರಿ ಕೇಜ್ರಿವಾಲ್ ಸಾಹೇಬ್ರಾಗಿರ್ಲಿ ಒಂದು ಹೆಸರನ್ನ ತೇಲ್ ಬಿಟ್ಬಿಡ್ತಾರೆ ಪ್ರಧಾನಮಂತ್ರಿ ಪೋಸ್ಟ್ಗೆ. ಯಾಕೆ ಅಂತ ಹೇಳಿದ್ರೆ ಅವತ್ತು ಜಾತಿ ಗಣತಿ ವರದಿಯ ಸಮೀಕ್ಷೆಯನ್ನ ಬಿಹಾರದಲ್ಲಿ ನಿತೀಶ್ ಕುಮಾರ್ ಬಿಟ್ಬಿಟ್ಟಿರ್ತಾರೆ. ಆ ಬಿಟ್ಟಂತ ಸಂದರ್ಭದಲ್ಲಿ ಈ ಸೂಕ್ತ ವ್ಯಕ್ತಿ ಜಾತಿ ಗಣತಿ ಸಮೀಕ್ಷೆ ಮಾಡಿ ವರದಿ ಕೊಟ್ಟಿದ್ದಾರೆ, ಜನ ಕೈ ಹಿಡಿತಾರೆ ಅಂತ ಹೇಳ್ಬಿಟ್ಟು ಗೊತ್ತಿತ್ತು. ಯಾರಿಗೆ? ಇದೇ ಕೇಜ್ರಿವಾಲ್ ಸಾಹೇಬ್ರಿಗೆ, ಮಮತಾ ಬ್ಯಾನರ್ಜಿ ಅವ್ರಿಗೆ. ನಮ್ಮ ಮುಂದಿನ ಪ್ರಧಾನಿ ಅಭ್ಯರ್ಥಿ ಘೋಷಣೆಗೆ ನಮ್ಮ ಅಭ್ಯಂತರ ಇಲ್ಲ ನಿತೀಶ್ ಅಂದಾಗ ತುಟಿ ಪಿಟ್ಟಿ ಕಂಡ್ಲಿಲ್ಲ ರಾಹುಲ್ ಗಾಂಧಿ. ಯಾಕೆ ಹೇಳಿ? ಎಲ್ಲೊಟ್ಟೋಗ್ಬಿಡುತ್ತೋ ನನ್ನ ಪ್ರಧಾನಮಂತ್ರಿ ಪೋಸ್ಟ್ ಅಂತೇಳಿ. ಅವತ್ತೇನಾರು ಒಪ್ಕೊಂಡದ್ದೇ ಆಗಿದ್ರೆ ಒಬ್ಬ ಈ ದೇಶದ ಕಡು ಬಡವನ ಕುಟುಂಬದಿಂದ ಬಂದಂತ, ಹಿಂದುಳಿದ ವರ್ಗದಿಂದ ಬಂದಂತ ಈ ದೇಶದ ಪ್ರಧಾನಿ ಆಗೋದಕ್ಕೆ ಯಾರಿಗ ಅರ್ಹತೆ ಇತ್ತು? ನಿತೀಶ್ ಕುಮಾರ್ ಅರ್ಹತೆ ಇತ್ತು. ತಪ್ಪಿಸ್ತವ್ರು ಯಾರು? ರಾಹುಲ್ ಗಾಂಧಿ. ಇವತ್ತು ಜಾತಿ ಗಣತಿ ಬಗ್ಗೆ ಮಾತನಾಡ್ತೀರಾ? ಚರಣ್ ಚೌಧರಿ ಅವ್ರನ್ನ ಮತ್ತೆ ಇಲ್ಲಿ ನಮ್ಮ ಬಾಬು ಜಗಜ್ಜೀವನ್ ರಾಮ್ರನ್ನ ಪ್ರಧಾನಮಂತ್ರಿ ಪೋಸ್ಟ್ ಇಂದ ತಪ್ಪಿಸ್ತವ್ರು ಯಾರು? ಶ್ರೀಮತಿ ಇಂದಿರಾ ಗಾಂಧಿ ಅವರು. ಇವತ್ತು ಜಾತಿ ಗಣತಿ ಬಗ್ಗೆ ಮಾತನಾಡ್ತೀರಾ? ಹೌದಲ್ವಾ? ಇವೆಲ್ಲರ ನಡುವೆ ಮೇಡಮ್, ಇಷ್ಟೆಲ್ಲರ ನಡುವೆ ಎಷ್ಟೆಂಥ ವರದಿಗಳು ಈ ರಾಜ್ಯದಲ್ಲಿ ಬಂದಿದೆ. ಆವನೂರು ವರದಿ ಬಂದಿದೆ, ಅದಾದ್ಮೇಲೆ ಮಂಡಲ ಆಯೋಗದ ವರದಿ ಬಂದಿದೆ, ವೆಂಕಟ್ರಾಮ್ ಆಯೋಗದ ವರದಿಗಳು ಬಂದಿದೆ. ಇವತ್ತು ಅವತ್ತಿನ ಕಾಲಕ್ಕೇನೆ ನಮ್ಮ ರಾಜ್ಯದಲ್ಲಿ ಯಾವಾಗ ಪ್ರೊಫೆಸರ್ ಆವನೂರು, ಹಾವೇರಿ ಜಿಲ್ಲೆಯ ಒಬ್ಬ ಸಾಮಾನ್ಯ ಬಡ ಕುಟುಂಬದ ಪ್ರೊಫೆಸರ್, ಎಷ್ಟು ಚೆನ್ನಾಗಿ ಬರ್ತಿದ್ರು ಕರ್ನಾಟಕದ ಜಾತಿ ವ್ಯವಸ್ಥೆಯ ಬಗ್ಗೆ ಅಂತ ಹೇಳಿದ್ರೆ, ಎರಡು ಜನಾಂಗವನ್ನ ಹೊರಗಿಟ್ಟು ಎಲ್ಲವನ್ನ ಚೆನ್ನಾಗಿ ಮಾಡಿದ್ರು. ಆ ಜನಾಂಗವನ್ನ ವರದಿಯ ಆಧಾರ ತಟಸ್ಥವಾಗಿ ಇತ್ತು. ಆದ್ರೆ ಮಂಡಲ ಆಯೋಗ ಬಂದಂತ ಸಂದರ್ಭದಲ್ಲಿ ಆ ಆಯೋಗದ ವರದಿಯೇ ನನ್ನ ಜೀವಾಳ ಅಂತೇಳಿ ಮಂಡಲ್ರವರು ಪ್ರತ್ಯಕ್ಷ ವರದಿಯನ್ನ ಕೊಡ್ತಾರೆ ದೆಹಲಿಯಲ್ಲಿ. ಇವತ್ತು ಜಾತಿ ಗಣತಿಯ ಅಂಗಳ ಹೇಗಿದೆ ಅಂದ್ರೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರವನ್ನು ಕೊಟ್ಬಿಡ್ಲಿ ಮೇಡಮ್ ದಯಮಾಡಿ. ಅವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು ದೇವರಾಜ ಅರಸೂರ್ ಅವರ ಪರವಾಗಿದ್ರ ವಿರೋಧಿ? ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದಾಗ ಇಂದಿರಾ ಗಾಂಧಿ ಪರವಾಗಿದ್ದೇನಪ್ಪ ಸಿದ್ದರಾಮಣ್ಣ? ವಿರೋಧಿ. ಹಂಗೇ ಇರ್ಬೇಕಾ? ಹಂಗೇ ಇರ್ಬೇಕಾ? ನೀವು ಕಾಂಗ್ರೆಸ್ ನಲ್ಲೂ ಹೋಗಿದ್ರಿ, ಬಿಜೆಪಿ ಜೊತೆನೂ ಹೋಗಿದ್ರಿ, ಹಂಗೇ ಇದ್ದೀರಾ? ನಾವು ಜಾತಿ ಗಣತಿ ವರದಿ ತಯಾರು ಮಾಡಕ್ ಹೋಗಿರ್ಲಿಲ್ಲ. ಈ ನಾಡಿನ ಜನರ ಸಂಕಷ್ಟಕ್ಕೆ ಹೃದಯದ ಮಿಡಿದಿತ್ತು ಅವತ್ತು ಹೋಗಿದ್ದು. ಆದ್ರೆ ವರದಿಗಳನ್ನು ತಪ್ಪಿಸಿ ಜಾತಿಗಳ ಮಧ್ಯೆ ವಿಷಬೀಜವನ್ನ ಬಿತ್ತಿ ಈ ನಾಡಿನ ಹೊಡಿಬೇಕು ಅಂತ ಹೋಗಿರ್ಲಿಲ್ಲ. ಅವತ್ತು ಏನು ಇವತ್ತು ಸಾಮಾಜಿಕ ಕ್ಷೋಭೆ ಉಂಟಾಗಬಾರದು ಅಂತೇಳಿ, ಸಮಾಜದ ನಡುವೆ ಒಂದು ಜಾತಿ ಗಣತಿಯ ಸಂಘರ್ಷ ನಡಿಬಾರದು ಅಂತೇಳಿ ಏನು ಅವತ್ತು ಇವ್ರು ನಮ್ಮ ಏನು ದೇವರಾಜ್ ಅರಸೂರ್ ಅವರು ಒಂದು ಚರ್ಚೆ ಮಾಡಿ, ಸಂವಾದ ಮಾಡಿ, ವಿಚಾರ ಸಂಕಿರಣ ಮಾಡಿ ಈ ನಾಡಿನ ಜನತೆಗೆ ಎರಡು ಆಶೋತ್ತರಗಳನ್ನ ಮಾಡ್ತಾರೆ. ಯಾವತ್ತು ನಾವು ಮರೆಯಕ್ಕಾಗಲ್ಲ ಅವನ್ನ. ಏನಪ್ಪಾ ಅಂತ ಹೇಳಿದ್ರೆ, ಒಂದು ಇಂಪಾರ್ಟೆಂಟು ಏನು ಅವತ್ತು ಭೂ ಸುಧಾರಣಾ ಕಾಯ್ದೆ ತಂದಿತ್ತು, ಯಾರಾದ್ರೂ ಮಾತಾಡಿದ್ರ ಮೇಡಮ್? ಎರಡನೇದಾಗಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕಲ್ಪಿಸಿದಾಗ ಯಾರಾದ್ರೂ ಮಾತಾಡಿದ್ರಾ? ಅವತ್ತು ಬ್ರಾಹ್ಮಣ ಸಮುದಾಯವನ್ನ ಅವತ್ತು ಯಾರು ಒಳಗೆ ಬಡತನಕ್ಕೆ ತಂದ್ರು. ಇವತ್ತು ಬಡವರಾಗಿರೋದಕ್ಕೆ ಕಾರಣ ಯಾವುದು? ಭೂ ಸುಧಾರಣಾ ಕಾಯ್ದೆ. ಪಾಪ ಬ್ರಾಹ್ಮಣರನ್ನ ಇವತ್ತು ನೀವು ತಗೊಂಡೋಗಿ ಮ್ಯಾಲವ್ರೆ ಅಂತೇಳಿ ಪಾಪ ಇವತ್ತು ಕ್ರೂರ ಬಡತನಕ್ಕೆ ಸಿಕ್ಕಿರುವವರು ಬ್ರಾಹ್ಮಣ ಸಮುದಾಯದ ಸಹೋದರ ಸಹೋದರಿಯರು. ರೈಟ್, ಮಾತಾಡ್ತೀನಿ ನಾನು. ಸತ್ಯನಾರಾಯಣ ಹೇಮಾದ್ರಿ ಅವರೇ, ಈ ಪ್ರಮುಖ ಕಾರಣಗಳನ್ನು ನಾನು ಉಲ್ಲೇಖ ಮಾಡಿ ಈ ಗಣತಿಯನ್ನು ವಿರೋಧಿಸ್ತೀನಿ ಅನ್ನೋದಾದ್ರೆ ಪ್ರಮುಖ ಕಾರಣಗಳನ್ನು ಕೊಡ್ತಾ ಹೋಗಿ ಹೇಮಾದ್ರಿ ಅವರು. ದಿವ್ಯಶ್ರೀ ಮೇಡಮ್, ನಾವು ಕ್ಯಾಟಗೋರಿಕಲಿ ಹೇಳ್ತಾ ಇದ್ದೀವಿ, ನಮ್ದು ಈ ಗಣತಿಗೆ ವಿರೋಧ ಇಲ್ಲ. ಆದ್ರೆ ತಾವೇನು ಯಾವ ಕೃತಿ ಒಳಗೆ ಇದನ್ನ ಮಾಡಿದಿರಿ? ನಿಮ್ ಮನೆಯೊಳಗ ಸಿದ್ದರಾಮಯ್ಯನವ್ರ ಮನೆಯೊಳಗೆ ಕುಂತ್ಕೊಂಡಾಗ ಮತ್ ವರದಿ ತಯಾರು ಮಾಡ್ದಂಗ್ ಮಾಡಿದಿರಿ ಅನ್ನುವಂಥದ್ದು ಐತಲ್ಲ, ಆ ವಿಚಾರಕ್ಕೆ ನಮ್ದು ವಿರೋಧ ಇದೆ. ತಮ್ಮ ವಾಹಿನಿ ಮುಖಾಂತರ ನಮ್ಮ ರಾಜ್ಯ ಜಯಂತಿಗೆ ನಾನು ತಿಳಿಸ್ ಬಯಸ್ತಾ ಇದ್ದೀನಿ. ಭಾರತೀಯ ಜನತಾ ಪಕ್ಷ ಸ್ಥಾಪನೆ ಆದ್ರ ಪೂರ್ವಾಶ್ರಮ ಭಾರತೀಯ ಜನಸಂಘದಿಂದ ಹಿಡಿದು ಇವತ್ತಿನವರೆಗೂ 1950ರಿಂದ ಇವತ್ತಿನವರೆಗೂ ಯಾವುದೇ ಕಾಲಘಟ್ಟದಲ್ಲಿ OBC ಅವರಿಗಾಗ್ಲಿ ದಲಿತ ಸಮಾಜಕ್ಕಾಗ್ಲಿ ಅನ್ಯಾಯ ಮಾಡುವಂತ ಒಂದೇ ಒಂದು ಉದಾಹರಣೆಯನ್ನ ನಾವು ತೋರಿಸ್ಕೊಡ್ರಿ ಅಂತೇಳಿ ಸತತವಾಗಿ ನಾವು ಕಾಂಗ್ರೆಸ್ಗೆ ಕೇಳ್ತಾ ಇದೀವಿ. ಅವರು
ಅದನ್ನ ಹೇಳ್ತಾ ಇಲ್ಲ. ಸುಮ್ಮನೆ ದಲಿತ ವಿರೋಧಿಗಳು, ಹಿಂದುಳಿದ ವಿರೋಧಿಗಳು ಅಂತ ಹೇಳ್ತಾರೆ. ವಾಸ್ತವವಾಗಿ ಹಿಂದುಳಿದವರಿಗೆ ಏನು ಒಂದು ಸಂವಿಧಾನಕ ಕಾನ್ಸ್ಟಿಟ್ಯೂಷನಲ್ ಮಾನ್ಯತೆ ಕೊಟ್ಟಂತವ್ರ ಸನ್ಮಾನ್ಯ ಮೋದಿ ಅವರು 2000 ಏನು ಆರ್ಟಿಕಲ್ 102 ತಿದ್ದುಪಡಿ ಮಾಡಿ ಏನು ಹಿಂದುಳಿದ ಆಯೋಗಕ್ಕೆ ಇದುವರೆಗೂ ಆಡಳಿತ ಮಾಡಿದ ಕಾಂಗ್ರೆಸ್ ಪಕ್ಷ ಅದಕ್ಕೆ ಇದನ್ನ ಸಾಂವಿಧಾನಿಕ ಮಾನ್ಯತೆ ಕೊಟ್ಟಿರಲಿಲ್ಲ. ಸಾಂವಿಧಾನಿಕ ಮಾನ್ಯತೆ ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷ, ಸನ್ಮಾನ್ಯ ಮೋದಿಜಿಯವರ ನೇತೃತ್ವದ ಸರ್ಕಾರ. ಓಕೆ, ಅಲ್ಲಿ ಬಿಡೋಣ. ಈಗ ನಾನಿಲ್ಲಿ ಏನ್ ಹೇಳ್ತಾ ಇದ್ದೀನಿ, ಆಗಲ್ ತಾವು ಮೇಡಮ್ ತಾವು ಒಂದೇನೋ ಹೇಳ್ತಾ ಇದ್ರಿ, ಇದಕ್ಕೆ ಜಾತಿ ಗಣತಿ ಅಂತ ಹೇಳೋದು ಅಥವಾ ಏನಿದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳಿದ್ರಿ. ನಾನಿಲ್ಲಿ ಒಂದು ಸ್ಪಷ್ಟವಾಗಿ ಸ್ಪೆಸಿಫಿಕಲಿ ವಾಂಟ್ ಟು ಮೆನ್ಷನ್, ಸ್ವತಃ ಕಾಂತರಾಜ್ ಅವರು ಹೇಳ್ತಾರ, ನಾನು ಮಾಡಿದ್ದು ಸೆನ್ಸಸ್ ಜಾತಿ ಜನಗಣತಿ ಅಂತ ಹೇಳಿ ಸ್ಪಷ್ಟವಾಗಿ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಆ ಕಾಂತರಾಜ್ ಅವರು ವರದಿನ ಮುಂದುವರೆದು ಜಯಪ್ರಕಾಶ್ ಅವರ ಹೆಗಡೆ ಅವರ ವರದಿ ಆಗುತ್ತೆ ಈಗ ಮೇಡಮ್. ಇದನ್ನ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ, ರಾಜ್ಯ ಜನರ ಗಮನಕ್ಕೆ ತರಬಯಸ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಸರ್ವೆಗೆ ಮತ್ತು ಸೆನ್ಸಸ್ಗೆ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಸರ್ವೆದಾಗ ಒಂದ್ 50,000ನೋ 20,000ನೋ 10,000ನೋ ಸ್ಯಾಂಪಲ್ಸ್ ತಗೋತೇವ ನಾವು. ಅದ್ರ ಮೇಲೆ ಒಂದು ಅಂದಾಜು ಮಾಡ್ತೀವಿ. ಬಹುಶಃ ತಮ್ಮ ಚುನಾವಣೆ ಸಂದರ್ಭದಲ್ಲಿ ನಾವು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಅದರ ಮೇಲೆ ಒಂದು ಪಲ್ಸ್ ರೇಟ್ ಫಿಕ್ಸ್ ಮಾಡಿ ಇದು ಹೀಗೆ ಅಂತ ಹೇಳ್ತೀವಿ. ಬಟ್ ಸೆನ್ಸಸ್ನಾಗ ಆ ರೀತಿ ಆಗಂಗಿಲ್ಲ. ಈಚ್ ಅಂಡ್ ಎವ್ರಿ ಡೋರ್ಗೆ ದ ಪರ್ಸನ್ ಹ್ಯಾವ್ ಟು ಗೋ, ಮತ್ತೆ ಅಲ್ಲಿ ಈಚ್ ಅಂಡ್ ಎವ್ರಿ ಫ್ಯಾಮಿಲಿ ಮೆಂಬರ್ದು ಎಲ್ಲಾ ಮಾಹಿತಿಗಳನ್ನ ತಗೋಬೇಕಾಗ್ತದೆ. ಕಾಂತರಾಜು ವರದಿ ಒಳಗ 54 ಪ್ಯಾರಾಮೀಟರ್ಸ್ ತಗೊಂಡಿದ್ದಾರೆ. ಅವ್ರ ಪಿಕ್ಚರ್ ನೋಡ್ತೀರಾ, ನಿಮ್ಮ ಮನೆಯೊಳಗೆ ಟಾಯ್ಲೆಟ್ ಐತಾ, ನಿಮ್ಮ ಮನೆಯೊಳಗೆ ಕರೆಂಟ್ ಐತಾ, ನಿಮ್ಮ ಮನೆಯೊಳಗೆ ಸೋಲಾರ್ ಐತಾ, ನಿಮ್ಮ ಮನೆಯೊಳಗೆ ಜಾಬ್ ಮಾಡ್ತಾರ, ನೀವು ಸ್ವಯಂ ಉದ್ಯೋಗಿಗಳ ಅಥವಾ ಕೂಲಿ ಕಾರ್ಮಿಕರ, ಈ ರೀತಿ 54 ಕ್ರೈಟೀರಿಯಾಗಳನ್ನು ತಗೊಂಡು ಅದಕ್ಕೆ ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಕರೆಕ್ಟ್. ಆಮೇಲೆ ಇಲ್ಲಿ ಯಾವ್ದಕ್ಕೆ ಪ್ರಯಾರಿಟಿ ಕೊಡ್ಬೇಕಲ್ಲಿ ಕೊಟ್ಟಿಲ್ಲ. ಯಾವತ್ತಿಗೂ ನಮ್ಮ ವ್ಯವಸ್ಥೆ ಒಳಗೆ ಶಿಕ್ಷಣಕ್ಕೆ ಪ್ರಯಾರಿಟಿ ಕೊಡ್ಬೇಕು. ಆದ್ರೆ ಇಲ್ಲಿ ಏನ್ ಮಾಡಿದಾರ, ಎಲ್ಲಾ ಪ್ರಯಾರಿಟಿಗೆ ಆ ಚಿತ್ರ ನೋಡೋದು ಅವನಿಗೆ 1 ಮಾರ್ಕ್ಸ್ ಅಂತಾರ, ಶಿಕ್ಷಣ ತಗೊಂಡವನಿಗೂ 1 ಮಾರ್ಕ್ಸ್ ಅಂತಾರ. ಸೊ ಇವು ಇಂಥ ಕೆಲವೊಂದು ವಿಚಾರಗಳು ಏನು 2013ರಿಂದ 2018ರಾಗ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರದಾಗ ಇದು ಆಗಿರುವಂತದ್ದು, 2015ರಾಗ ಆದಂತದ್ದು. 18ರವರೆಗೂ ಇವ್ರು ಏನೂ ಮಾಡ್ಲಿಲ್ಲ, ಅದ್ರ ವರದಿ ಆಗ್ಲಿಲ್ಲ. ಆಮೇಲೆ ನಮಗೇನ್ ಮಾಡ್ತಾರ, ನೀವು ಬಂದ್ರಿ ನೀವ್ಯಾಕೆ ತಗೊಳ್ಳಿಲ್ಲ, ಆಕ್ಸೆಪ್ಟ್ ಮಾಡಲಿಲ್ಲ. ನೋಡ್ರಿ, ಏನು ಈ ಆಯೋಗಗಳನ್ನ ನೇಮಕ ಮಾಡ್ತಾರ, ಇಟ್ ಈಸ್ ಅನ್ ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಇದು ಇರ್ತೈತಿ. ಆ ವರದಿಯನ್ನ ನಮ್ಮ ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ಅವ್ರು ಕೊಟ್ಟರು, ನಾವು ತಗೋಬೇಕು. ಅದ್ ತಗೊಳಕ್ ಆಗಂಗಿಲ್ಲ, ಅನ್ನಕ್ ಬರಂಗಿಲ್ಲ, ರಿಜೆಕ್ಟ್ ಮಾಡಕ್ ಬರಂಗಿಲ್ಲ. ಅದನ್ನ ಅವ್ನ ಎಲ್ಲೂ ಪ್ಲೇಸ್ ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ, ಅದನ್ನ ಹಿಂಗ ಹೋಯ್ತು. ನೋಡಿ, ನಾನಿಲ್ಲಿ ಏನ್ ಹೇಳಿ ಬಯಸ್ತಾ ಇದೀನಿ ಅಂತಂದ್ರೆ, ಈ ಸೆನ್ಸಸ್ ಯಾವಾಗ ಆಯ್ತು ನಮ್ಮ ದೇಶದಾಗ ಗೊತ್ತಿರ್ಲಿದ್ದೀವಿ ಸರಿ ಮೇಡಮ್. 1931ರಾಗ ನಮ್ಮ ಭಾರತ ದೇಶದಾಗ ಜಾತಿ ಜನಗಣತಿ ಆದದ್ದೇ ಕೊನೆಯದು. ಅದರ ನಂತರ ಯಾವುದೇ ಜಾತಿ ಜನಗಣತಿ ಆಗಿಲ್ಲ. ಇನ್ನು 6 ವರ್ಷ ಆದ್ರ ಶತಮಾನ ಆಗ್ತದ. ಇಲ್ಲಿ ಕಾಂಗ್ರೆಸ್ ದವ್ರು ಏನ್ ಮಾಡ್ತಾ ಇದ್ರ, ಸತತವಾಗಿ 52ರಾಗ ಒಂದ್ ಕಾಕಾ ಕೇಲ್ಕರ್ ಸಮಿತಿ ಅಂತ ನೇಮಕ ಮಾಡಿದ್ರು. 1954ರ ಪಾರ್ಲಿಮೆಂಟೇ ಬಂತು. 54ರಾಗ ಯಾವ ಸರ್ಕಾರ ಇತ್ತು, ಇವ್ರದೇ ಸರ್ಕಾರ ಇತ್ತು. ಅಂಡ್ ಡಸ್ಟ್ಬಿನ್ ಗೆ ಎಸೆದ್ ಬಿಟ್ರು. ಇಟ್ ಈಸ್ ರೆಕಾರ್ಡೆಡ್ ಇನ್ ಪಾರ್ಲಿಮೆಂಟ್ ಮಿನಿಟ್ಸ್, ಅಲ್ಲಿ ಎಲ್ಲ ರೆಕಾರ್ಡ್ ಆಗೈತಿ. ಮತ್ತೆ ಇವ್ರ ಮುಂದೇನು 1979ರಾಗ ಮಂಡಲ್ ಕಮಿಷನ್ ಬರ್ತದ. ಅವ್ರು 1980ರಾಗ ವರದಿ ಕೊಡ್ತಾರೆ. ಸನ್ಮಾನ್ಯ ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ, ಅದಕ್ಕೇನು ಗೌರವ ಕೊಡಂಗಿಲ್ಲ. ಇದನ್ನ ಸೂಕ್ಷ್ಮವಾಗಿ ಅವ್ರದ್ದು ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಾ ಇದಾರೆ ಅನ್ನೋದನ್ನ ಇವತ್ತಿನ ನಂತರ ನಾವು ನಾಟಕ ನೋಡ್ತಾ ಇದೀವಿ. ಯಾವಾಗ ಸಿದ್ದರಾಮಯ್ಯನವ್ರ ಕುರ್ಚಿಗೆ ಮೂಡ ಹಗರಣ ಬರ್ತತಿ, ವಾಲ್ಮೀಕಿ ಹಗರಣ ಬರ್ತತಿ, ಅವರ ಬುಡಕ್ಕೆ ಅವಾಗ ನೀರು ಬರ್ತೈತಿ, ಯಾವಾಗ ನಾವು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಸಮಸ್ಯೆಗಳು ಬರ್ತಾವ. ಆ ಸಂದರ್ಭದಾಗ ಅದನ್ನ ಡೈಲ್ಯೂಷನ್ ಮಾಡಾಕ ಅಥವಾ ಡೈವರ್ಷನ್ ಮಾಡಾಕ ಯಾವಾಗ ಬಿಜೆಪಿದವರು ಹೋರಾಟಕ್ಕೆ ಬರ್ತಾರ, ಅವಾಗ ಈ ಜಾತಿ ಜನಗಣತಿ ಅನ್ನುವಂತ ಒಂದು ವಿಚಾರನ ಮುನ್ನೆಲೆಗೆ ತಂದು ರಾಜ್ಯದ ಜನತೆಗೆ ದ್ರೋಹ ಮಾಡ್ತಾ ಇದಾರೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ಬೇಕು. ರೈಟ್. ಇರ್ಷಾದ್ ಅವರೇ, ಮೇ 2ನೇ ತಾರೀಕು ಜಾರಿಗೆ ಬರುತ್ತಾ ಹೈಕಮಾಂಡ್ ಅಂದ ಸಂದರ್ಭದಲ್ಲಿ, ಈಗ ಹೈಕಮಾಂಡ್ ಅಂಗಳದಲ್ಲಿರೋದ್ರಿಂದಾಗಿ ಅಲ್ಲಿಂದ ಪರ್ಮಿಷನ್ ಸಿಗುತ್ತಾ ಅಂತ, ಅನುಮತಿ ಸಿಗುತ್ತಾ ಜಾರಿಗೆ ಅಂತ, ಏನಂತೀರಿ ಮೇಡಮ್? ಜಾರಿ ಆಗಲೇಬೇಕು ಮೇಡಮ್ ಇದು ಬಂದು ಸೆನ್ಸಸ್. ಏನಕ್ಕಂದರೆ ಕರ್ನಾಟಕ ರಾಜಕಾರಣದಲ್ಲಿ
ಜಾತಿ ಹೆಸರುಗಳೆಲ್ಲ ಹೇಳ್ಕೊಂಡೇ ರಾಜಕಾರಣ ಮಾಡ್ಕೊಂಡು ಬಂದಿರೋದು. 22 CMಗಳಾಗಿದ್ದಾರೆ, ಎಲ್ಲ ಜಾತಿ ನೋಡ್ಕೊಂಡೇ CMಗಳಾಗಿರೋದು. ಇವಾಗ ಒಂದು ಕ್ಯಾಸ್ಟ್ ಸೆನ್ಸಸ್ ಆಗೇ ಬೆಳ್ಳಿ ಯಾವ್ಯಾವ ಜಾತಿ ಎಷ್ಟಿದೆ ಅಂತ ಗೊತ್ತಾಗತ್ತೆ. ಅದಕ್ಕೆ ಏನಕ್ಕೆ ಅಪೋಸ್ ಮಾಡ್ತಾ ಇದಾರೆ ಬಿಜೆಪಿ ಅವರು ಅಂತ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ. ಇಲ್ಲ ಮೇಡಮ್, ಅವ್ರಿಗೆ ಅಪೋಸ್ ಆಗ್ತಾ ಇರೋದು ಏನಂದ್ರೆ ಅವ್ರ ಜನಸಂಖ್ಯೆ ಕಡಿಮೆ ಇದೆ ಅಂತ ಅಪೋಸ್ ಇಲ್ಲ. ಈ ಪಂಚರ್ ಹಾಕೋರು, ಮೆಕ್ಯಾನಿಕ್ಗಳು, ಇಂಥ ಜಾತಿಯವ್ರ ಮೇಲೆ ಬರ್ತಾ ಇದಾರಿಲ್ಲ ಅಂತ ಮೋಸ್ಟ್ಲಿ ಅವ್ರು ಅಪೋಸ್ ಮಾಡ್ತಾ ಇರ್ಬೇಕು. ಒಂದ್ಸತಿ ಆಚೆ ಬರ್ಲಿ ಸಮೀಕ್ಷೆ ಮೇಡಮ್. ಟೇಬಲ್ ಆದ್ರೆ ತಾನೇ ಗೊತ್ತಾಗೋದು ಯಾವ್ಯಾವ ಜಾತಿ ಎಷ್ಟು ಜನ ಇದಾರಂತ. ಅದಾಗೋ ಮುಂಚೆನೆ ಇವ್ರು ಸುಮ್ನೆ ನಮ್ಮ ಒಕ್ಕಲಿಗರು ಕಡಿಮೆ ಇದ್ದಾರೆ, ಇವ್ರು ಕಡಿಮೆ ಇದ್ದಾರೆ. ಮೊದಲು ಟೇಬಲ್ ಆಗ್ಲಿ, ಟೇಬಲ್ ಆಗಿಲ್ಲ, ಏನಕ್ಕೆ ಸುಮ್ನೆ ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಮೇಡಮ್? ನಮ್ಮ ಮನೆಗಂತೂ ಬಂದಿದ್ದಾರೆ ಮೇಡಮ್, 10 ವರ್ಷದ ಮುಂಚೆ ಬಂದಿದ್ದಾರೆ. ಸರಿ, ಅದೇನಾದ್ರೂ ತಪ್ಪಾಗಿದ್ರೆ ಇನ್ನೊಂದ್ಸತಿ ಮಾಡ್ಲಿ, ಅದ್ರ ಬಗ್ಗೆ ಏನು ಅಭಿಪ್ರಾಯ ಇಲ್ಲ. ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಅಟ್ಲೀಸ್ಟ್ ಗೊತ್ತಾಗ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ಜಾತಿ ಎಷ್ಟು ಜನ ಇದಾರಂತ ಗೊತ್ತಾಗ್ಲಿ. ಅದಕ್ಕೆ ಯಾರು ಆಕ್ಷೇಪ ಮಾಡ್ತಿಲ್ಲ ಮೇಡಮ್, ಅದಕ್ಕೆ ತಾನೇ ಅಪೋಸ್ ಮಾಡ್ತಾ ಇರೋದು. ಬಿಜೆಪಿ ಅವ್ರಿಗೆ ಅಪೋಸ್ ಇರೋದೇ ಅಲ್ಲಿ. ಅವ್ರಿಗೆ ಏನಂದ್ರೆ ಪಂಚರ್ ಹಾಕೋರು ನಮ್ಗಿಂತ ಜಾಸ್ತಿ ಆಗ್ಬಿಟ್ಟಿದಾರಿಲ್ಲ ಅಂತ ಅವ್ರ ಚಿಂತನೆ ಇರೋದು, ಬೇರೆ ಏನು ಅವ್ರ ಚಿಂತನೆ ಇಲ್ಲ. ನಮ್ಮ ಪಕ್ಕದಲ್ಲಿ ಜಾಗ ಕೊಡ್ಬೇಕಿಲ್ಲ, ಅವ್ರು ಜಾಸ್ತಿ ಬಂದ್ಬಿಟ್ರೆ ರಿಸರ್ವೇಶನ್ ಅಲ್ಲಿ ಅವ್ರು ಜಾಗ ಕೊಡ್ಬೇಕಿಲ್ಲ ಅಂತ. ಈ ಮನಸ್ಥಿತಿ ಬಿಜೆಪಿ ಅವ್ರು ಬದಲಾವಣೆ ಮಾಡ್ಕೊಳ್ಬೇಕು. ಒಂದ್ಸತಿ ಸಮೀಕ್ಷೆ ಆಗ್ಲಿ, ಟೇಬಲ್ ಆಗ್ಲಿ, ಆಮೇಲೆ ಬೇಕಾದ್ರೆ ಚರ್ಚೆ ಮಾಡೋಣ ಏನು ಎಂತದ್ದು ಅಂತ. ಇನ್ನ ಟೇಬಲ್ ಆಗಿಲ್ಲ, ಇವ್ರ ಮನೇಲಿ ಕೂತ್ಕೊಂಡು ಏನೇನ್ ಬಾಯಿಗೆ ಬರುತ್ತೆ ಅದೆಲ್ಲ ಹೇಳ್ತಾ ಇದ್ರೆ ಯಾರು ಕೇಳ್ತಾರೆ ಹೇಳಿ? ಇರ್ಷಾದ್ ಅವರೇ, ಬಿಜೆಪಿ ಅಥವಾ JDS ಪ್ರತಿಪಕ್ಷಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ, ವಿರೋಧದ ಬಗ್ಗೆ. ಕಾಂಗ್ರೆಸ್ ಅಲ್ಲೇ ವಿರೋಧ ಇದೆ, ಅದ್ರ ಬಗ್ಗೆ ಹೇಳಿ ಮೇಡಮ್. ಕಾಂಗ್ರೆಸ್ ಅಲ್ಲಿ ವಿರೋಧ ಇದೆ ಅಂದ್ರೆ ನೋಡಿ, ಡಿ ಕೆ ಶಿವಕುಮಾರ್ ಒಕ್ಕಲಿಗರು ಅವ್ರು ಕಾಂಗ್ರೆಸ್ ಅವರು ಎಲ್ಲ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ DK ಶಿವಕುಮಾರ್ ಅಂತ ಶ್ರೀಮಂತರ ಎಲ್ಲರೂ ಒಕ್ಕಲಿಗರು ಇದ್ದಾರೆ ಅಂತ. ಆತರ ದಯವಿಟ್ಟು ಎಲ್ಲೂ ಇಲ್ಲ. ಒಕ್ಕಲಿಗರಲ್ಲಿನೂ ಕೆಳಗಡೆ ಮಟ್ಟದಲ್ಲಿ ಇರೋ ಜನಾಂಗಗಳಿದ್ದಾರೆ. ಅಂತವ್ರ ಬಗ್ಗೆ ಯೋಚನೆ ಮಾಡ್ಲಿ ಮೇಡಮ್. ಒಂದ್ಸತಿ ಆದ್ರೆ ತಾನೇ ಗೊತ್ತಾಗೋದು. ಎಲ್ಲದಕ್ಕೂ ಬರೀ ವಿರೋಧನೆ ಮಾಡ್ಕೊಂಡಿದ್ರೆ ಆಗಲ್ಲ. ಸರಿ, ಬಿಜೆಪಿ ಕಾಂಗ್ರೆಸ್ ಅವರು ಎಲ್ಲೋ ಒಂದ್ ಕಡೆ ರಾಜಕಾರಣ ಮಾಡ್ತಾ ಇದಾರೆ. ಇವ್ರ ಸರ್ಕಾರ ಎಲ್ಲೋ ವಿಫಲ ಆಗಿದೆ ಅಂತ ಹೇಳ್ಬಿಟ್ಟು ಈ ಬಿಲ್ ತಗೊಂಡು ಬಂದಿದ್ದಾರೆ. ಅದಕ್ಕೆ ನಾವು ಒಪ್ಕೊಂತೀವಿ. ಅಟ್ಲೀಸ್ಟ್ ಬಿಲ್ ಬರ್ಲಿ, ಈ ಚರ್ಚೆ ಮುಗಿಲಿ, ಬೇರೆ ಏನಾದ್ರೂ ಒಂದು ಕೆಲಸಕ್ಕೆ ಹೋಗೋಣ. ಅದು ಎಲ್ಲೂ ಆಗ್ತಾ ಇಲ್ಲ. ಬರೀ ಬೆಳಿಗ್ಗೆ ಎದ್ದೊಳಿದ್ರೆ ಜಾತಿ ರಾಜಕಾರಣ ಇದೇ ಮಾಡ್ಕೊಂಡು ಬಂದಿರೋದು. ಇದು ಬಿಟ್ಟು ಬೇರೆ ಯಾವ್ದಾದ್ರು ಒಳ್ಳೆ ರಾಜಕಾರಣ ಮಾಡೋಣ ಕರ್ನಾಟಕದಲ್ಲಿ. ಎಲ್ಲಿ ಮಾಡ್ತಾವ್ರೆ? ಸಿದ್ದರಾಮಯ್ಯ ಅವರು ನಾನು ಹೋಗೋ ಮುಂಚೆ ಏನೋ ಒಂದು ಮಾಡ್ಬಿಟ್ಟು ಹೋಗ್ಬಿಟ್ರೆ ನನ್ನ ಹೆಸರು ಇರತ್ತಂತ ಯೋಚನೆ ಮಾಡ್ತಾ ಇದಾರೆ. ಅದು ಹೆಸರು ಇರುತ್ತೋ ಹೆಸರು ಹೋಗುತ್ತೋ ಅಂತ ಈ ಟೇಬಲ್ ಆದ್ರೇನೆ ಗೊತ್ತಾಗೋದು ಜನರಿಗೆ. ರೈಟ್. ಪುರಾಣಿಕ್ ಸರ್, ನೀವು ಹೇಳಬೇಕು, ಯಾಕೋ ಸಿದ್ದರಾಮಯ್ಯನವರ ಈ ಅವಧಿ ಏನಿದೆ ಸರ್, ಒಂದು ರೀತಿ ಕಬ್ಬಿಣದ ಕಡಲೆ ಆಗಿ ಹೋಗ್ಬಿಡ್ತಲ್ಲ ಅಂತ. ಕತ್ತಿ ಅಲಗದ ಮೇಲೆ ನಡೆಯೋ ಸಿಚುವೇಶನ್ ಸಿದ್ದರಾಮಯ್ಯನವ್ರಿಗೆ. ಈಗ ಜಾತಿ ಗಣತಿ ವಿಷಯದಲ್ಲೂ ಹಿಂಗೆ ಆಗೋಯ್ತಲ್ಲ ಸರ್? ಇಲ್ಲ, ಅವರು ಸಿದ್ದರಾಮಯ್ಯನವರು ಉದ್ದೇಶ ಏನಾದ್ರೂ ಒಳ್ಳೇದಿರ್ಬೋದು, ಅದು ಬೇರೆ ಪ್ರಶ್ನೆ. ಅವರು ಮೊದಲು ಫಸ್ಟ್ ಟರ್ಮ್ ನಲ್ಲಿ ಈ ಲಿಂಗಾಯತ ಧರ್ಮ ಸಪರೇಟ್ ಅಂತ ಹೇಳಿ ಹಿಂದೂ ಧರ್ಮದಿಂದ ಬೇರೆ ಅಂತಕ್ಕಂಥದ್ದನ್ನ ಒಂದ್ ರೀತಿಯಲ್ಲಿ ತಪ್ಪು ಮಾಡಿದ್ರು. ಆ ತಪ್ಪಿನಿಂದ ಅವರು ಶಿಕ್ಷೆ ಅನುಭವಿಸಿದ್ರು. ಬಿಜೆಪಿ ಅವರ ಅಧಿಕಾರಕ್ಕೆ ಬಂದ್ರು. ಅದು ಇತಿಹಾಸದಲ್ಲಿ ಗುರುತಾಗಿರ್ತಕ್ಕ ಸಂಗತಿ. ಈಗ ಎರಡನೇ ಅವಧಿಯಲ್ಲಿ ಅವರಿಗೆ ಈ ಜಾತಿ ಗಣತಿ ಅಂದ್ರೆ ಇದು ಜಾತಿ ಗಣತಿ ಅಲ್ಲ. ಅವ್ರು ಹೇಳಿದ್ದು ಕರೆಕ್ಟ್ ಇದೆ. ಯಾಕೆಂದ್ರೆ ಇದು ಸಮೀಕ್ಷೆ. ಈ ಸಮೀಕ್ಷೆಯಲ್ಲಿ ಆರ್ಥಿಕ, ಸಾಮಾಜಿಕ ಮತ್ತು ಹಿಂದುಳಿದಂತ ಯಾವ್ಯಾವ ವಿಷಯಗಳಿದೆ ಅದನ್ನ ಗುರುತಿಸಿದರೆ ಆ ಕೊನೆ ಒಂದು ಪ್ಯಾರಾದಲ್ಲಿ ಜಾತಿ ಅಂತಕ್ಕಂಥದ್ದು ಒಂದು ಕಾಲಮ್ ನಲ್ಲಿ ಹೇಳ್ಬೇಕು. ಯಾಕಂದ್ರೆ ಅವ್ರಿಗೂ ಒಂದು ಆಧಾರ ಬೇಕಲ್ಲ. ಸೊ ಅದರಿಂದ ಅದು ಒಂದ್ ರೀತಿಯಲ್ಲಿ ಫಾರ್ಮ್ ಪ್ರಕಾರ ಏನ್ ತಪ್ಪೇನಿಲ್ಲ. ಆದ್ರೆ ಅಲ್ಲಿ ಆಗಿರೋ ಪ್ರಶ್ನೆ ಏನಂದ್ರೆ ಈ ಏರುಪೇರುಗಳಾಗಿದ್ಯಾ, ಈ ಏರುಪೇರುಗಳು ಇದು ಕರ್ನಾಟಕದಲ್ಲಿ ಇರ್ತಕ್ಕಂಥ 5,14,14,942 ಜನರು ಮಾತ್ರ ಇದಕ್ಕೊಳಗಾಗಿದೆ. ಅಂದ್ರೆ ಆಯ್ತು 10 ವರ್ಷಗಳ ಹಿಂದಿನ ಆಯ್ಕೆಯಾದ ಅಂಶಗಳು ಮತ್ತೆ 2011ರ ಒಂದು ಜನಗಣತಿ ಏನು ಸೆನ್ಸಸ್ ಕೇಂದ್ರ ಸರ್ಕಾರ ಮಾಡಿತ್ತು ಅದರ ಆಧಾರದ ಮೇಲೆ ಇವರು ಮಾಡಿರ್ತಕ್ಕಂಥದ್ದು ಒಂದ್ ರೀತಿಯಲ್ಲಿ ಔಟ್ಡೇಟೆಡ್ ಅಂತ ಅನ್ನೋದು ಅಪೇರೆಂಟ್ ಆಗಿ ಆನ್ ದಿ ಫೇಸ್ ಆಫ್ ಇಟ್ ಪ್ರಮುಖವಾಗಿ ಕಾಣ್ತಾ ಇದೆ. ಕಾರಣ ಏನು? 1,09,00,000 SCಗಳಿದ್ದಾರೆ, 42 ಲಕ್ಷ STಗಳಿದ್ದಾರೆ, ಮುಸ್ಲಿಮರು 76,99,000 ಅಂದ್ರೆ 77 ಲಕ್ಷ ಇದ್ದಾರೆ ಅಂತಕ್ಕಂಥದ್ದು ಒಂದು ಅಂಶಗಳನ್ನು ಕೊಟ್ಟಿದ್ದಾರೆ. ಇದರಿಂದ ಏನಾಯ್ತು, ಈ ಉಳಿದ ವರ್ಗಗಳಿದಾವಲ್ಲ ಪ್ರಮುಖ ಜಾತಿಗಳು ಅಂದ್ರೆ ಲಿಂಗಾಯತರು, ಒಕ್ಕಲಿಗರು, ಇವರೆಲ್ಲ ಬಹಳ ಕಡಿಮೆ ಇದ್ದಾರೆ. ಅವರು ಮತ್ತೆ 19%, 20% ಇದ್ದವರು 11% ಬಂದಿದ್ದಾರೆ. ಜೊತೆಗೆ ಒಕ್ಕಲಿಗರು ಸುಮಾರು 16-14% ಇದ್ದವರು 10.5% ಬಂದಿದ್ದಾರೆ. ಅಂದ್ರೆ ಏನಾಯ್ತು, ಎಲ್ಲಿಯೋ ಇದರಲ್ಲಿ ಲೋಪ ಇದೆ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ತೊಡಕಾಗಿದೆ. ಇಲ್ಲ ಹೋದ್ರೆ ಇದು ಯಾವತ್ತೋ ಆಗೋದು. ಯಾಕಂದ್ರೆ ಸಿದ್ದರಾಮಯ್ಯ ಇದ್ದಾಗಲೇ ಇದನ್ನು ಮಾಡ್ಲಿಲ್ಲ, ಅವರು ತಳ್ಳಿದ್ರು. ಆ ಕಾರಣ ಏನು, ಇದ್ರಲ್ಲಿ ಏನೋ ದೋಷ ಇದೆ ಅಂತಕ್ಕಂಥದ್ದು ಅವ್ರಿಗೆ ಮನವರಿಕೆ ಆಗಿತ್ತು. ಜೊತೆಗೆ ವೀರಶೈವ ಮತ್ತು ಲಿಂಗಾಯತ ಧರ್ಮ ಹಿಂದೂ ಧರ್ಮದಿಂದ ಬೇರೆ ಆದ್ದು ಅಂತಕ್ಕಂಥದ್ದು ಮಾಡಕ್ ಹೊರಟ್ಬಿಟ್ರಲ್ಲ, ಅದು ಒಂದು ರೀತಿಯಲ್ಲಿ ಅವರಿಗೆ ಒಂದು ದೊಡ್ಡ ಒಂದು ಸವಾಲಾಗಿ ಅದು ಒಂದು ರೀತಿಯಲ್ಲಿ ಅದು ವಿಫಲವಾಯಿತು. ಅದರಿಂದ ಕಾಂಗ್ರೆಸ್ ಎಲೆಕ್ಷನ್ ಅಲ್ಲಿ ಸೋತು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಸೊ ಇವೆಲ್ಲ ಅಂಶಗಳನ್ನು ಇಟ್ಕೊಂಡು
ಬಿಜೆಪಿ ಅವರು ಅಧಿಕಾರಕ್ಕೆ ಬಂದರು. ಇವ್ರು ಏನ್ ಮಾಡಿದ್ರು, ಜಯಪ್ರಕಾಶ್ ಹೆಗ್ಡೆ ಕಾಂಗ್ರೆಸ್ನವರಲ್ಲ, ಅವರು ಬಿಜೆಪಿ ಕಡೆಯಿಂದ ನೇಮಕವಾದವರು. ಅವರು ಸಹ ಈ ರೀತಿಯ ಒಂದು ಅಂಕಿಅಂಶಗಳನ್ನ ತೆಗೆದುಕೊಂಡು ಒಂದು ರೀತಿಯಲ್ಲಿ ಏನು ವರದಿಯನ್ನ ತಯಾರು ಮಾಡಬಹುದು ಅಂತಕ್ಕಂಥದ್ದು ಮಾಡುವ ಹಂತದಲ್ಲಿ ಸರ್ಕಾರ ಬದಲಾಗಿ ಕಾಂಗ್ರೆಸ್ ಬಂತು. ಅವರು ಒಂದು ವರದಿಯನ್ನ ಹೆಚ್ಚಾಗಿ ಅವರು ಒಳಗಡೆ ಯಾವುದೇ ರೀತಿಯ ಈ ತರ ವಿರೋಧಾಭಾಸಗಳಿದೆ, ಏರುಪೇರಿದೆ ಅನ್ನೋದನ್ನ ಗುರುತಿಸ್ತಿಲ್ಲ. ಅವ್ರು ಒಟ್ಟು ಕೊಟ್ಟರು. ಅದು ಅವ್ರು ಹೇಳಿದ್ರು, ಇನ್ನೂ ಗುರುತಿಸದ 398 ಜಾತಿಗಳು ಇವೆ, ಪತ್ತೆಯಾಗಿವೆ. ಅವುಗಳನ್ನ ಯಾವ ರೀತಿ ನಾವು ಕ್ರೋಢೀಕರಿಸಬೇಕು ಅಂತಕ್ಕಂಥ ಪ್ರಶ್ನೆ ಹೇಳಿದ್ರು. Correct. ಮತ್ತೆ ಇವು ಎಲ್ಲದಕ್ಕೂ ಜಾತಿಯ ಅಂಶವನ್ನ ಕೊಟ್ಟು ಮುಸ್ಲಿಂ ಅವರಿಗೆ ಅಲ್ಲಿರ್ತಕ್ಕಂಥದ್ದನ್ನ ಹೇಳ್ತೀನಿ ನಿಮ್ಗೆ. ಅದರಲ್ಲಿ ಪ್ರಮುಖವಾಗಿ 9 ಜಾತಿಗಳಿದೆ ಮುಸ್ಲಿಮರಲ್ಲಿ. ಅದರಲ್ಲಿ OBCಗಳು 13 OBCಗಳಿದೆ. ನನ್ನ ಹತ್ರ ಲಿಸ್ಟ್ ಇದೆ, ಯಾಕಂದ್ರೆ ಅದು ಬಹಳ ಖಚಿತವಾದ್ದು. 3ನೇದು ದಲಿತ ಮುಸ್ಲಿಮ್ಸ್ ಇದ್ದಾರೆ, ಅವರು 17 ಸಂಖ್ಯೆ ಇದೆ. ಅಂದ್ರೆ ಏನಾಯ್ತು, ಈ ರೀತಿಯ ಒಳ ಒಂದು ಇರ್ತಕ್ಕಂಥದ್ದನ್ನ ಅವ್ರು ಗುರುತಿಸ್ಲಿಲ್ಲ ಅಂತಕ್ಕಂಥದ್ದೇ ಒಂದು ಲೋಪ ಅಂತಕ್ಕಂಥದ್ದು ಎದ್ದು ಕಾಣುತ್ತೆ. ಕಾರಣ ಏನು, ಮುಸ್ಲಿಮರು ಅಂತ ಒಂದು ಧರ್ಮಕ್ಕೆ, ಒಂದು ಇಸ್ಲಾಂ ಧರ್ಮಕ್ಕೆ ಸೇರಿದವರು. ಅದ್ರ ಬದಲು ಈ ಒಂದು ಮುಸ್ಲಿಂ ಇರ್ತಕ್ಕಂಥ ಅತ್ಯಂತ ಹಿಂದುಳಿದವರ ಅವರನ್ನ ಗುರುತಿಸಿ ಅವರ ಒಂದು ಏನು ಕೊರತೆ ಇದೆ, ಅವ್ರಿಗೆ ಆಗ್ಬೇಕಾದಂತ ಅನುಕೂಲಗಳಿದೆ, ಆ ರಿಸರ್ವೇಶನ್ ಮಾಡ್ತಕ್ಕಂಥದ್ದನ್ನ ರೆಕಮೆಂಡ್ ಮಾಡೋದು ಬಿಟ್ಟು ಅವ್ರೇನು ಮಾಡಿದ್ರು 4ರಿಂದ 8% ಮಾಡಿದ್ರು. ಇನ್ನು ಕೆಲವು ಇದರಲ್ಲಿ ಕ್ರೀಮಿ ಲೇಯರ್ ಅಂತಕ್ಕಂಥದ್ದನ್ನ ಕೆಲವರಿಗೆ, ಅದರಲ್ಲೂ ಸೆಲೆಕ್ಟಿವ್ ಆಗಿ ಕೆಲವರಿಗೆ ಮಾತ್ರ ಈ ಕೆರೆ ಪದರ ಇಟ್ಕೊಂಡು ಅವ್ರನ್ನ ಬಿಟ್ಕೊಡಿ ಅಂತ ಹೇಳಿ. ಯಾಕಂದ್ರೆ ಫಸ್ಟ್ ಅವರು ಎಂಜಾಯ್ ಮಾಡಿದ್ರೆ ನೆಕ್ಸ್ಟ್ ಜನರೇಷನ್ ಅವ್ರಿಗೆ ಇಲ್ಲ, ಬೇರೆಯವ್ರಿಗೆ ಕೊಡ್ಬೇಕು ಅಂತ. ಅಂದ್ರೆ ಈ ರೀತಿಯ ಕೆಲವು ಅಂಶಗಳನ್ನ ಇವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಯಾರು ಎಷ್ಟು ರೀತಿಯಲ್ಲಿ ಕಾನೂನಿಗೆ ಮತ್ತು ಸಂವಿಧಾನಕ್ಕೆ ಅದು ಒಂದು ರೀತಿಯಲ್ಲಿ ಕರೆಕ್ಟ್ ಆಗಿ ಬದ್ಧವಾಗಿರುತ್ತೆ ಅಂತಕ್ಕಂಥದ್ದು ದೊಡ್ಡ ಸಂಶಯ ಇದೆ. ಆದ್ರಿಂದ ಇವತ್ತು ಜಾರಕಿಹೊಳಿ ಅವರು ಏನ್ ಹೇಳಿದಾರೆ ಅದನ್ನ ಗಮನಿಸಿ ನೀವು. ಅವ್ರು ಏನ್ ಹೇಳಿದ್ರು, ಬೇರೆ ಯಾರು ಹೇಳಿದ್ರು ಅದು ರಾಜಕೀಯ, ಇವರು ಇದು ಕಿತ್ತು ಬಿಸಾಕಿ ಅಂತಕ್ಕಂಥದ್ದು. ಅಲ್ಲ, ನನಗೆ ಈಗ ಒಂದಷ್ಟು ಕ್ವಶನ್ ಇದೆ ಸರ್, ಒಂದು 4-5 ಕ್ವಶನ್ ಈ ರ್ಯಾಪಿಡ್ ಫೈರ್ ತರ ಪಟಾಪಟ ಕೇಳ್ಬಿಡ್ತೀನಿ, ನೀವು ಪಟಾಪಟ ಉತ್ತರ ಕೊಟ್ಬಿಡಿ ಒಂದು ಲೈನ್ ಸೆಂಟೆನ್ಸ್ ಅಲ್ಲಿ. ಅದನ್ನ ಕೇಳ್ತೀನಿ ಸರ್, ಒಂದು ಸಣ್ಣ ಬ್ರೇಕ್ ತಗೊಂಡ್ಬಿಟ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಂತೆ. ಸೊ ಹೆಂಗೆ ಅಂತ ಹೇಳಿದ್ರೆ, ಪ್ರತಿಪಕ್ಷಗಳು ಮತ್ತು ಕರ್ನಾಟಕ ಕಾಂಗ್ರೆಸ್ನ ಕೆಲವರ ಪ್ರಕಾರ ಇದು ಜಾತಿ ಗಣತಿ ಅಲ್ಲ, ಇದರಿಂದ ಜಾತಿಯ ವಿಭಜನೆ ಆಗ್ತಾ ಇದೆ. ಮತ್ತು ಪ್ರಬಲ ಜಾತಿಗಳು ಅಂತ ಇಷ್ಟು ವರ್ಷಗಳಿಂದ ಏನೆಲ್ಲ ಕರೆಸ್ಕೊಂಡ್ಬಂದಿದ್ದಾರೆ, ಅದರಲ್ಲಿ ಬಡವರ್ಗ ಬಡತನದಿಂದ ಯಾರು ನಲುಗ್ತಿದ್ದಾರೆ ಅವ್ರು ಇನ್ನೂ ನತದೃಷ್ಟರಾಗಿ ಹೋಗ್ತಿದ್ದಾರೆ. ಈ ಥರದ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ನೋಡೋಣ ಅದಕ್ಕೆ ರಾಜಕೀಯ ವಿಶ್ಲೇಷಕರು ಚಂಬಿ ಪುರಾಣಿಕ್ ಅವರು ಯಾವ ರೀತಿಯ ವಿಶ್ಲೇಷಣೆಯನ್ನು ಕೊಡ್ತಾರೆ ಅಂತ. ಜಾತಿಗಣತಿಗೆ ಸಂಬಂಧಪಟ್ಟಂತೆ, ಜಾತಿಗಣತಿ ಅಂತ ಡೈರೆಕ್ಟ್ ಕರೆಯೋದು ಭಾಳ ಕಷ್ಟ ಆಗುತ್ತೆ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂತಲೇ ಇದನ್ನು ಕರೆಯೋಣ. ಇದಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಸೃಷ್ಟಿಯಾಗ್ಬಿಟ್ಟಿದೆ. ಆ ಗೊಂದಲನ ಬಗೆಹರಿಸೋದೇ ಬಹಳ ಮುಖ್ಯ. ಪುರಾಣಿಕ್ ಸರ್, ಈಗ ಇದು ಗಣತಿ ಅಲ್ಲ, ಇದನ್ನು ನಾವು ಸೆನ್ಸಸ್ ಅಂತ ಕರೆಯೋಕ್ಕೆ ಸಾಧ್ಯ ಆಗ್ತಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈ ಒಂದು ಗಣತಿ ಜಾತಿಗಳನ್ನು ವಿಭಜನೆ ಮಾಡ್ತಿದೆ ಅನ್ನುವಂಥ ಗಂಭೀರ ಆರೋಪ ಇದೆ ಸರ್. ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ಅಲ್ಲ, ಅದು ಅವರ ಫಾರಂ ನಲ್ಲಿ ಜಾತಿನ ಕಾಲಂ ಇದೆ, ಅದರಿಂದ ಜಾತಿ ಕಾಲಂ ಇರೋದ್ರಿಂದ ಅವರು ಬರ್ಕೊಂಡಿದ್ದಾರೆ ಅಥವಾ ಅವ್ರು ಹೇಳಿದ್ದನ್ನು ನಂಬಿದ್ದಾರೆ. ಅಲ್ಲಿ ಯಾವ ವೆರಿಫಿಕೇಶನ್ ಏನೂ ಇಲ್ಲ, ಸೈಂಟಿಫಿಕ್ ಅಲ್ಲ ಅನ್ನೋದಕ್ಕೆ ಇದೊಂದೇ ಕಾರಣ. ಏನು, ಅವ್ರು ಬಾಯಿ ಮಾತಿನಲ್ಲಿ ಹೇಳ್ತಾರೆ, ಆದ್ಮೇಲೆ ಅವರು ನಿಜ ಹೇಳ್ತಾರೋ ಅಥವಾ ಅವ್ರು ತಪ್ಪಾಗಿ ಹೇಳ್ತಾರೋ ಅಥವಾ ಕನ್ಫ್ಯೂಸ್ ಸರ್, ಕಡೆ ಪಕ್ಷ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ಬೇಕಲ್ಲ, ಎಲ್ಲಿಲ್ಲ ಅಂದ್ರೂ TC-ಗಳಲ್ಲಂತೂ ಡೆಫಿನೆಟ್ಲಿ ಇದ್ದೇ ಇರುತ್ತೆ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಇರುತ್ತೆ. ಬಟ್ ಏನಾಗಿದೆ, ಈ ಸರ್ವೆ ಮಾಡುವಾಗ 11 ವರ್ಷದಿಂದ ಅವರು ಏನ್ ಮಾಡಿದ್ರಲ್ಲ, ಅದು ಒಂದು ರೀತಿಯಲ್ಲಿ ಅವಸರದಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದು ಎದ್ದು ಕಾಣುತ್ತೆ. ಕಾರಣ ಇಷ್ಟೊಂದು ಏರ್ಪೇರ್ ಅದು ಇರೋ ಅಗತ್ಯ ಇರಲಿಲ್ಲ. ಎರಡನೇದು, ಯಾವ ಜನಾಂಗಗಳಲ್ಲಿ ಜಾತಿಗಳನ್ನು ಗುರುತಿಸ್ಬೇಕು ಅದನ್ನು ಗುರುತಿಸೋದನ್ನು ಬಿಟ್ಟು ಇವರು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಹಿಂದುಳಿಕೆಯನ್ನ ಗುರುತಿಸಿದ್ದಾರೆ ನಿಜ. ಅದ್ರೇನಾಯ್ತು, ಅದು ಕೇವಲ ಒಂದು ರೀತಿಯಲ್ಲಿ 5.5 ಕೋಟಿ ಅಥವಾ 5,98,00,000 ಅಂತ ಇಟ್ಕೊಳ್ಳಿ. ಇಷ್ಟು ಮಾಡಿರ್ತಕ್ಕಂಥವ್ರು ಒಂದು ಸಮಗ್ರವಾದ ರೆಕಮೆಂಡೇಶನ್ ಕೊಡುವಾಗ ಜಯಪ್ರಕಾಶ್ ನಾರಾಯಣ ಅವರು ಅದನ್ನ ಪರಿಶೀಲಿಸಬೇಕಾಯ್ತು, ಅವರು ಮಾಡಿಲ್ಲ. ಕಾರಣ, ಈ ರಾಜಕಾರಣಿಗಳು ಏನಾದ್ರೂ ಈ ಒಂದು ಸಮಿತಿಗೆ ಅಧ್ಯಕ್ಷರಾದ್ರೆ ಅವರ ರಾಜಕೀಯ ದೃಷ್ಟಿ ಇರುತ್ತೆ ಹೊತ್ತು ವೈಜ್ಞಾನಿಕರು. ಅದೇ ಒಬ್ಬ ನಿವೃತ್ತ ನ್ಯಾಯಾಧೀಶ, ನಿಷ್ಪಕ್ಷಪಾತ, ಒಬ್ಬ ತಜ್ಞ, ಇಂಟೆಲೆಕ್ಚುಯಲ್, ಸಾಮಾಜಿಕ ಕಳಕ ಇರ್ತಕ್ಕಂಥ ಒಂದು ಪ್ರಾಮಾಣಿಕವಾದ ವ್ಯಕ್ತಿತ್ವ ಇರ್ತಕ್ಕಂಥ ಗೌರವ ಕೊಡ್ತಕ್ಕ ಸಂತೋಷ್ ಹೆಗ್ಡೆ ಅಂತವರು ಬಹುಶಃ ಇವು ಯಾವ ತಪ್ಪುಗಳನ್ನು ಮಾಡ್ತಿರ್ಲಿಲ್ಲ. ಇಲ್ಲಿ ಏನಾಗಿದೆ, ಮುಖ್ಯಮಂತ್ರಿಗಳು ಹೇಳಿ ಬರ್ಸಿದ್ದಾರೆ ಅನ್ನೋ ಮಟ್ಟಕ್ಕೆ. ಕಾರಣ, ಸಿದ್ದರಾಮಯ್ಯನವ್ರನ್ನ ನಾನು 75 ವರ್ಷದಿಂದ ಗೊತ್ತು ಸ್ಟೂಡೆಂಟ್ ಆಗಿದ್ದೆ, ಅವ್ರು ಆತರ ಮಾಡಲ್ಲ. ಆದ್ರೆ ಅವ್ರಿಗೆ ಒಂದು ಉದ್ದೇಶ ಇದೆ, ಹಿಂದುಳಿದ ವರ್ಗಗಳಿಗೆ ಆಗಿರ್ತಕ್ಕಂಥ ಏನು ಶೋಷಣೆ ಅನ್ಯಾಯ ಇದೆ ಅದಕ್ಕೆ ಒಂದು ಪರಿಹಾರವನ್ನು ಕೊಡಬೇಕು ಅಂತ. ರೈಟ್. ಇನ್ನೊಂದು ಕ್ವಶನ್ ಸರ್, ಈಗ ಕುರುಬರ್ನ ಕೇಳ್ತೀವಿ, ಕುರುಬರ್ನ 2B ಇಂದ 1B ಗೆ ಏರಿಸಿದ್ದಾರೆ ಅಂತ ಅಂದ್ರೆ ಅಲ್ಲಿ
ಕುರುಬರು 47 ಲಕ್ಷ ಇದ್ದಾರೆ. ಅಂದ್ರೆ ಏನಾಯ್ತು, ಪಿಕ್ ಅಂಡ್ ಚೂಸ್ ಕೆಲವೊಂದು ಸೆಲೆಕ್ಟ್ ಮಾಡಿದ್ದಾರೆ. ಮತ್ತೆ ಮುಸ್ಲಿಮ್ಸ್ ಬಿಟ್ರು ಅಂತ ಹೇಳಿದ್ನಲ್ಲ, ಮುಸ್ಲಿಮ್ಸ್ ಅಲ್ಲಿ ಅನೇಕ ಜಾತಿಗಳು ಇವತ್ತು ಏಳು ಹೆಸರಿನಾಗಿದೆ ಅಂತ ಒಂದು ಹಿಂದುಳಿದ ವರ್ಗ ಅಂದ್ರೆ ಮುಸ್ಲಿಮ್ಸ್. ಅವರಲ್ಲಿ ಜಾತಿಯನ್ನ ಗುರುತಿಸಿ ಆ ಒಂದು ಜಾತಿಗೆ ಏನು ಅಂಶ ರೆಕಮೆಂಡ್ ಮಾಡ್ಬೇಕಾದ ಅಂತ ಮಾಡಿಲ್ಲ, ಟೋಟಲಿ ಮಾಡ್ಬಿಟ್ರು. ಅಂದ್ರೆ ಏನಾಯ್ತು, ಶ್ರೀಮಂತರಾದವರು ಮುಂದುವರೆದವರು ಎಲ್ಲರೂ ಮುಸ್ಲಿಮ್ಸ್ ಅವರು ಶ್ರೀಮಂತರಾಗಿದ್ದಾರೆ, ಮುಂದುವರಿತಾನೆ ಇದ್ದಾರೆ, ಹೆಚ್ಚೆಚ್ಚು ಹಣ ಪಡಿತಾ ಇದ್ದಾರೆ. ಆದ್ರಿಂದ ಆ ಒಂದು ಸ್ಪಷ್ಟ ನಿಲುವು ಅಲ್ಲಿ ಕಾಣ್ತಾ ಇದೆ. ಒಂದೊಂದು ವಿರೋಧಾಭಾಸ ಕೇಳಿದೆ ಅಷ್ಟೇ. ಇಲ್ಲಿ ಕುರುಬರನ್ನ ಮೇಲ್ತರೋದು, ಮುಸ್ಲಿಮರನ್ನ ಯಾವುದೇ ಜಾತಿ ಇಲ್ಲದೆ ಧರ್ಮದ ಆಧಾರದ ಮೇಲೆ ಅವ್ರನ್ನ ಒಂದು ರೀತಿಯಲ್ಲಿ ಸಂಖ್ಯೆ ಕೊಡೋದು, ಮತ್ತೆ ಒಕ್ಕಲಿಗರು ಮತ್ತು ಲಿಂಗಾಯತರನ್ನ ಡೆಲಿಬರೇಟ್ ಆಗಿ ಅವರು 7ನೇ ಸ್ಥಾನ 6 ಮತ್ತು 7ನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದು ಏನ್ ಪ್ರೊಜೆಕ್ಷನ್ ಆಗಿದೆಯಲ್ಲ, ಇದು ಪೊಲಿಟಿಕಲಿ ಒಂದ್ ರೀತಿಯಲ್ಲಿ ಅಪಪ್ರಚಾರ ಇರ್ಬೋದು, ಒಂದು ಸತ್ಯ ಇರ್ಬೋದು. ಆದ್ರೆ ಇವೆಲ್ಲವನ್ನು ನೋಡಿದ್ರೆ ಜಾರಕಿಹೊಳಿ ಅವರು ಹೇಳಿದ ಮಾತನ್ನು ನನಗೆ ಒಂದ್ ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಆಗಿದೆ ಅಂತ ಅವ್ರೇನ್ ಹೇಳಿದ್ರು, ಈ ಒಂದು ವರದಿಯನ್ನ ಇಷ್ಟು ಅವಸರದಲ್ಲಿ ಇಂಪ್ಲಿಮೆಂಟ್ ಮಾಡೋದು ಬೇಡ. ಇದು ಒಂದು ವರ್ಷ ಸರ್, ಇದನ್ನ ಅವಸರ ಅಂತ ಕರೆದ್ರು ನನಗೆ ಕಷ್ಟ ಆಗ್ಬಿಡುತ್ತೆ, ಯಾಕಂದ್ರೆ ಇದು 10 ವರ್ಷ ಹಿಂದಿನ ಕತೆ. ಅವಸರ ಅಂದ್ರೆ ಈ ಕ್ಯಾಬಿನೆಟ್ ಅಲ್ಲಿ ಇದೆ ಕೆಲವು. ಈಗ ಹಿಂದುಳಿದ OBC ಮೀಟಿಂಗ್ ಮಾಡಿದ್ರಲ್ಲ ಸುದರ್ಶನ್ ಅವ್ರ ನೇತೃತ್ವದಲ್ಲಿ, ಅವರೆಲ್ಲ ಏನ್ ಹೇಳಿದ್ರು, ತಕ್ಷಣ ಇದು ಜಾರಿ ಆಗ್ಬೇಕು ಅಂದ್ರು. ಅಂದ್ರೆ ಆಯ್ತು, ಒತ್ತಡ ಇದೆ, ಅದರಿಂದ ಒತ್ತಡ ಇದೆ. ಅಂದ್ರೆ ಹಿಂದುಳಿದವ್ರಿಗೋಸ್ಕರ ಸಿದ್ದರಾಮಯ್ಯ ಅಲ್ಲ, ಸಿದ್ದರಾಮಯ್ಯನವರ ವ್ಯಕ್ತಿತ್ವ ನನಗೆ ಗೊತ್ತಿದ್ದ ಹಾಗೆ ಎಲ್ಲ ಜನಾಂಗವನ್ನು ಪ್ರೀತಿಸ್ತಕ್ಕಂತ ವ್ಯಕ್ತಿ. ರಾಜಕೀಯದಲ್ಲಿ ಅಧಿಕಾರದಲ್ಲಿರುವಾಗ ಈ ರೀತಿ ಒತ್ತಡ ಬರುತ್ತೆ. ಯಾಕಂದ್ರೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಒಂದು ಭಯ ಇದೆ ನೋಡಿ. ಆ ಸನ್ನಿವೇಶದಲ್ಲಿ ಈ ರೀತಿಯ ಒಂದು ಅಂಶಗಳು ಹೊರಗೆ ಬಂದ್ರೆ ಸಮಾಜದ ಅಲ್ಲಿ ಚರ್ಚೆ ಆಗುತ್ತೆ. ಆ ಚರ್ಚೆ ಆದಾದ್ಮೇಲೆ ಈ ಸಿದ್ದರಾಮಯ್ಯ ಮುಂದುವರಲಿ 5 ವರ್ಷ ಅಂತಕ್ಕಂಥ ಅವಕಾಶವೇ ಇರ್ಬೋದು. ಯಾಕಂದ್ರೆ ಸಿದ್ದರಾಮಯ್ಯ ರಾಜಕಾರಣಿ, ಮೂಲತಃ ಒಬ್ಬ ರಾಜಕಾರಣಿಯ ಒಂದು ಕ್ಯಾಲ್ಕುಲೇಷನ್ ಇದೆಯಲ್ಲ, ಅದನ್ನು ನಾವು ಅಲಗಳೆಯುವುದಿಲ್ಲ. ಆದ್ರೆ ಅವ್ರ ಉದ್ದೇಶ ಸರಿ ಇದ್ರು ಸಹ ಯಾವ ಒಂದು ವೈಜ್ಞಾನಿಕ ರೀತಿಯಲ್ಲಿ ಇದಾಗಬೇಕಾಗಿತ್ತು, ಅಂಕಿ ಅಂಶಗಳ ಒಂದು ಸ್ಪಷ್ಟತೆ ಇರಬೇಕಾಗಿತ್ತು. ಮತ್ತೆ ಮುಸ್ಲಿಮರಲ್ಲಿ ಇರ್ತಕ್ಕಂಥ ಕಡು ಬಡವ ಜಾತಿಗಳನ್ನ ಮುಂದೆ ತರುವ ಒಂದು ಪ್ಲಾನ್ ಅನ್ನ ಅವರು ಸಲಹೆಯನ್ನ ವರದಿಯನ್ನ ಕೊಟ್ಟಿದ್ರೆ ಬಹುಶಃ ಅವರಿಗೆ ಇದು ಒಂದು ಸಮಗ್ರವಾಗಿದೆ. ಕೇವಲ ಲಿಂಗಾಯತರು ಮತ್ತು ಒಕ್ಕಲಿಗರನ್ನ ಕಡಿಮೆ ಮಾಡಿದ್ದಾರೆ ಅನ್ನೋದು ದೊಡ್ಡದಾಗಿದೆ ಹೊರತು ಬೇರೆ ಅಂಶಗಳಲ್ಲಿ ಯಾವ್ದು ಕಾಣ್ತಾ ಇಲ್ಲ, ಚರ್ಚೆಗೂ ಬರ್ತಾ ಇದೆ. ಅದೇ ನನಗೆ ಆಶ್ಚರ್ಯ ಪಡ್ತಕ್ಕಂಥ ಅಂಶ. ರೈಟ್ ಗೊತ್ತಾಯ್ತು ಸರ್. ಈಗ ನೋಡಿ, ಈ ಗಣತಿ ಅಂತ ಯಾಕೆ ಕರೆಯೋಕೆ ಆಗಲ್ಲ ಅನ್ನೋ ಕಾರಣ ನೋಡ್ತಾ ಹೋಗೋದಾದ್ರೆ ಇದು 100% ಆಗಿಲ್ಲ ಅಂತ, ಎಲ್ಲ ಮನೆಗಳನ್ನು ರೀಚ್ ಆಗಿಲ್ಲ. ಹೌದಪ್ಪ, ಯಾವ್ದಾದ್ರು ಸಮೀಕ್ಷೆ ಅಂದಾಗ 100% ಮಾಡೋಕ್ಕಾಗಿಲ್ಲ ಅಂದರು, ಕಡೆ ಪಕ್ಷ ಒಂದು 90% ಆದರೂ ಆಗಬೇಕಲ್ಲ ಸರ್. ಅದ್ರ ಬಗ್ಗೆ ಈ ಪ್ರತಿಪಕ್ಷದವ್ರು ಮಾತಾಡೋದು ಬಿಡಿ, ಸಮಿತಿಯಲ್ಲಿರೋರು ಮತ್ತು ಆಡಳಿತ ಪಕ್ಷ ಕಾಂಗ್ರೆಸ್ನವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ, 100% ರೀಚ್ ಮಾಡೋಕ್ಕಾಗಿಲ್ಲ ಅಂತ. ಮತ್ತು ಇದನ್ನು ಹೆಂಗೆ ಅಕ್ಸೆಪ್ಟ್ ಮಾಡೋದು ಅಂತ ಒಂದು ಲೈನಲ್ಲಿ ಹೇಳಿ ಸರ್. ಇನ್ನೂ 2 ಕ್ವಶನ್ ಇದೆ. ಇದಕ್ಕೆ ಒಂದು ನ್ಯಾಯಾಧೀಶರ, ನಿವೃತ್ತ ನ್ಯಾಯಾಧೀಶರ ಸಮಿತಿ ಮತ್ತೆ ಅಲ್ಲಿ ತಜ್ಞರು ಇರ್ಬೇಕು. ಈ ರಾಜಕಾರಣಿಗಳು ಯಾರು ಇರಬಾರ್ದು. ರಾಜಕಾರಣಿಗಳು ಈಗಾಗಲೇ ಏನ್ ಮಾಡ್ಬೇಕು ರೆಕಮೆಂಡ್ ಓಕೆ, ನೆಟ್ವರ್ಕ್ ಸಾಧ್ಯವಾಗ್ತಾ ಇಲ್ಲ ಅವ್ರನ್ನ ಸಂಪರ್ಕ ಮಾಡೋದಕ್ಕೆ. ಚಂಬಿ ಪುರಾಣಿಕ್ ಸರ್ ಅವ್ರನ್ನ ಮತ್ತೆ ಸಂಪರ್ಕ ಮಾಡೋಣ. ಮಹೇಶ್ ಗೌಡ್ರೆ, ನೀವು ಆರೋಪ ಮಾಡ್ತಿರೋದು, ನೀವು ವಿರೋಧಿಸ್ತಿರೋದು ಸಿದ್ದರಾಮಯ್ಯನವ್ರನ್ನ. ಬಂದೆ ಸರ್, ಪುರಾಣಿಕ್ ಸರ್ ಮಾತಾಡ್ತೀನಿ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ, ಮಾತಾಡ್ತೀನಿ ನಿಮ್ಮ ಜೊತೆ. ಮಹೇಶ್ ಗೌಡ್ರೆ, ಸಿದ್ದರಾಮಯ್ಯನವ್ರನ್ನ ವಿರೋಧಿಸ್ತಾ ಇರೋದು, ಅವರ ಉದ್ದೇಶವನ್ನು ನೀವು ವಿರೋಧಿಸ್ತಾ ಇರೋದು. ಯಾಕಂದ್ರೆ ಅವರು ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡವರು. ನೀವು ಗಮನಿಸಿರ್ಬೋದು, ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರು. ಈಗಲೂ ಕೂಡ ಸಿದ್ದರಾಮಯ್ಯನವರ ಸಂಪರ್ಕದಲ್ಲಿರೋರನ್ನ ಅಥವಾ ಸಿದ್ದರಾಮಯ್ಯನವ್ರನ್ನೇ ಸಂಪರ್ಕ ಮಾಡಿದ್ರು ಅವ್ರು ಹೇಳ್ತಿರೋದು, ನೋಡಿ ಗಣತಿ ಇದು, ಅರ್ಥ ಮಾಡ್ಕೊಳ್ಳಿ, ಯಾವುದೇ ಸಮುದಾಯದ ತಳಮಟ್ಟದಲ್ಲಿರೋರನ್ನ ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ನಮಗೊಂದು ಸ್ಟ್ಯಾಟಿಸ್ಟಿಕ್ಸ್ ಸಿಕ್ಕಿದೆ ಅಷ್ಟೇ, ಅವ್ರನ್ನ ಮುಂದಕ್ಕೆ ತರ್ತೀವಿ, ಅದು ಯಾವ ಕಾಸ್ಟ್ ಆದರೂ ನೋ ಮ್ಯಾಟರ್ ಅಂತ ಹೇಳ್ತಿದ್ದಾರೆ. ಯಾಕೆ ನಿಮಗೆ ಪಾಸಿಟಿವ್ ಆಗಿ ನೋಡೋಕ್ಕಾಗ್ತಿಲ್ಲ ನಿಮ್ಮ ಕೈಲಿದ್ನ? ನೋಡಿ, ಅರ್ಷದ್ ಪಾಪ ಅವರು ಹೇಳಿದ್ರು 1983, 84, 85ರಲ್ಲಿ ನಾನು ಇನ್ನೂ ಹುಟ್ಟೇ ಇರಲಿಲ್ಲ. ಆ ಸಂದರ್ಭದಲ್ಲಿ ವೆಂಕಟಸ್ವಾಮಿ ಅವರು ಒಂದು ಮಾತನ್ನ ಹೇಳ್ತಾರೆ ಮಾಧ್ಯಮವನ್ನು ಉದ್ದೇಶಿಸಿ. ಅವರ ಆಯೋಗ ವರದಿಯನ್ನ ಮಂಡನೆ ಮಾಡಬೇಕಾದಾಗ ನಾನು ಪ್ರಾಂಪ್ಟ್ ಆಗಿ 93% ಜನಸಂಖ್ಯೆಯನ್ನ ಭೇಟಿ ಮಾಡಿದ್ದೇನೆ, ಸತ್ಯ ಹೇಳಿದ್ರು. ಇವತ್ತು ಇವರು ಹೇಳಿದ್ದಾರೆ, ಯಾರು ಕಾಂತರಾಜ್ 84% ಜನರನ್ನ ಭೇಟಿ ಮಾಡಿದ್ದೇನೆ. 84, 85ರಲ್ಲಿ ಅಲೆಮಾರಿ ಜನಾಂಗವನ್ನ, ಬುಡಬುಡಿಕೆ ಜನಾಂಗವನ್ನ ಅಥವಾ ಕಾಡಂಚಿನ ಜನಾಂಗವನ್ನ ಭೇಟಿ ಮಾಡಕ್ ಆಗ್ಲೇ ಇಲ್ಲ. ಅವರು ಒಂದೂರಿಂದ ಒಂದೂರ್ಗೆ ಹೋಗ್ತಾ ಇದ್ರು. ಆದ್ರೂ ಸಹ ವೆಂಕಟಸ್ವಾಮಿ ಆಯೋಗದ ವರದಿ ಸಕ್ಸಸ್ ಆಯ್ತು. ಅವತ್ತಿಲ್ಲದೆ ಇರುವಂತಹ ಜಾತಿ ವ್ಯವಸ್ಥೆ. ಮೇಡಮ್, ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ಒಂದು ಸಿಂಪಲ್ ಆಗಿ, ಮೀಸಲಾತಿಯ ಉದ್ದೇಶ ಏನು?
ತಳಮಟ್ಟದವ್ರನ್ನ ಮುನ್ನೆಲೆ ತರೋದು. ಹೌದಲ್ವಾ? ನನ್ನ ಜಾತಿ ವ್ಯವಸ್ಥೆಯನ್ನ ಸಮನ ಮಾಡೋದು, ಜಾಸ್ತಿ ವ್ಯವಸ್ಥೆನೇ ಇರಬಾರ್ದು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ. ಯಾವುದೇ ಕಾರಣಕ್ಕೂ ಹೋಗ್ಲಾಡಿಸ್ಬೇಕು ಅದನ್ನ. ಆದ್ರೆ ಉಲ್ಬಣಗೊಳ್ಳೋದಿಕ್ಕೆ ಯಾವತ್ತೂ ಸಹ ಅಪ್ರೋಚ್ ಮಾಡಬಾರ್ದು. ಸಿದ್ದರಾಮಯ್ಯನವ್ರು ಮಾಡಿರೋದು ಇದೇ ಕೆಲಸ. ಅದ್ ಹೆಂಗ್ ಹೇಳ್ತೀವಿ ಅಲ್ಲಿ ನೋಡಿ, ಇಲ್ಲ ಸಿಂಪಲ್ ಆಗಿ ಬಿಡಿಸೋಣ ಈ ಸಮಸ್ಯೆನ. ಒಂದು ಮಾತೇಳ ಹೇಗ್ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರದ್ದು ಅಂತೇಳಿ. ಇವತ್ತು ಈ ಪ್ರಶ್ನೆಯನ್ನ ಕೇಳೋದಿಕ್ಕೆ ನನ್ನ ಪ್ರೀತಿಯ ಸಹೋದರಿ ದಿವ್ಯಶ್ರೀಜಿ ನಿಮ್ಮ ಹತ್ರ ಹೇಗ್ ಸಿಗ್ತೀವಿ ಮಾಹಿತಿ? ನೀವು ಸಚಿವ ಸಂಪುಟದ ಭಾಗನ? ಈ ರಾಜ್ಯದ ಸಚಿವರಲ್ಲಿ ನೀವೊಬ್ರು ಸಚಿವರ? ನಿಮ್ಮ ಮಾಧ್ಯಮಕ್ಕೆ ಇದು ಹೇಗೆ ಸಿಕ್ತು? ಮೊದಲು ಉತ್ತರ ಕೊಡಿ ಈ ದೇಶದ ರಾಜ್ಯದ ಜನರಿಗೆ. ನಿಮ್ಮಲ್ಲಿ ಸಿಕ್ಕಿರೋದ್ರಿಂದ ತಾನೇ ಇವತ್ತು ಚರ್ಚೆ ಸಂವಾದಗಳು ಮಾಡ್ತಾ ಇದ್ದೀರಿ. ಹಾಗಾದ್ರೆ ಸಿದ್ದರಾಮಯ್ಯ ಎಲ್ಲುಳಿತು? ಜಾತಿ ಗಣತಿಯ ಒಂದು ವರದಿ ಎಲ್ಲುಳಿತು? ಅಪವಿತ್ರ ಮಾಡಿದ್ರು, ದೇಶದಲ್ಲಿ ಅಪವಿತ್ರ ಮಾಡಿದ್ರು ಒಂದು ಕಡೆ. ಸೆಕೆಂಡ್ ಒನ್ ಈಸ್, ಈಗ ಹೌದಲ್ವಾ, ಜಾತಿ ಗಣತಿ ಬಗ್ಗೆ ಮಾತನಾಡ್ತಾ ಇರೋದು ಈ ದೇಶದಲ್ಲಿ ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರಿಗೆ ನಾನು ನಿಜವಾಗ್ಲೂ ಕೇಳ್ಕೊಳ್ತೀನಿ, ಸಂತೋಷದಲ್ಲಿ ಕೇಳ್ಕೊಳ್ತೀನಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಈ ದೇಶದ ಪ್ರಧಾನಮಂತ್ರಿ ಅಂತ ಘೋಷಣೆ ಮಾಡಿ. ನಂಬರ್ 1. ಜಮೀರ್ ಅಹಮದ್ ಖಾನ್ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿ. ನಂಬರ್ 2. ಅಥವಾ ಜಾತಿ ವ್ಯವಸ್ಥೆ ಹೋಗ್ಲೇಬೇಕು ಅಂತ ಹೇಳಿದ್ರೆ ಜಿ ಪರಮೇಶ್ವರ್ ಅವರನ್ನು ಅಥವಾ ಜಾರಕಿಹೊಳಿ ಸಾಹೇಬ್ರನ್ನು ಯಾರು ಈ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿ. ನೀವು ಸಿಎಂ ಇಬ್ರಾಹಿಂ ಅವ್ರನ್ನ ನಾವೊಂದು ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅವ್ರು ಸಿಎಂ ಆಗ್ತಿದ್ರು ಅನ್ನುವಂತ ಒಂದು ಸೆಟ್ ಮಾಡಿಟ್ಟಿದ್ರೆ, ಆ ಮಾಡೆಲ್ ನ ಸೆಟ್ ಮಾಡಿಟ್ಟಿದ್ರೆ ಪಾಠ ಕಲಿತಿದ್ರೇನೋ. ಅವ್ರ ಅಧೀನದಲ್ಲಿದ್ದು ಅಲ್ಲ, ಅವ್ರು ಕಲ್ತ್ಕೊತಿದ್ರು ಅಂತ. ನಮ್ಮ ಸ್ವಂತ ಶಕ್ತಿಯಿಂದ ಬಂದಿಲ್ಲ ಈ ರಾಜ್ಯದಲ್ಲಿ ಆಳ್ವಿಕೆ ಮಾಡಕ್ಕೆ ಕುಮಾರಸ್ವಾಮಿ ಅವರು. ಕಾಂಗ್ರೆಸ್ಸಿನ ಅಧೀನದಲ್ಲಿದ್ದು ನಾವು, ಅದರಿಂದ ಮಾಡಕ್ ಆಗ್ಲಿಲ್ಲ. ಆತರ ಮಾಡಿದ್ರೆ GT ದೇವೇಗೌಡರನ್ನ ಹೆದರಾಯ್ಕೊಂಡು ಇವ್ರನ್ನ ಯಾರನ್ನ ಬಂಡಪ್ಪ ಕಾಶಂಪುರ್ ಅವ್ರನ್ನ ಸಹಕಾರ ಮಂತ್ರಿ ಮಾಡೋ ದರ್ದೇನಿತ್ತು ನಮ್ಗೆ. ಬಂಡಪ್ಪ ಕಾಸಂ ಇವತ್ತು ಇವ್ರು ಇದಾರೆ, ಯಾರು ಬಾಬುರವರನ್ನ ಯಾಕೆ ಮಾಡ್ಬೇಕಾಯ್ತು? GT ದೇವೇಗೌಡರು ಎದುರಾಯ್ಕೊಂಡು ಒಕ್ಕಲಿಗ ಸಮುದಾಯದವ್ರು ಮಾಡ್ಬೋದಾಗಿತ್ತಲ್ಲ. ಇವತ್ತು ಬಾಬುರವ್ರನ್ನ ಮಾಡಿದೀವಲ್ಲ ವಿಧಾನಸೌಧದಲ್ಲಿ. ಸಿ ವಾಟ್ ಐ ಆಮ್ ಟೆಲ್ಲಿಂಗ್, ಇವತ್ತು ಸಿದ್ದರಾಮಯ್ಯನವ್ರು ಏನ್ ಮಾಡ್ತಾ ಇದ್ದಾರೆ ಇದು ಇಡೀ ದೇಶಕ್ಕೆ ಗೊತ್ತಿದೆ ಏನ್ ಮಾಡ್ತಾ ಇದಾರೆ ಅಂತ. ಮೇಡಮ್, ಈಗ ಒಂದು ಕೆಲಸ, ನೀವು ಇದು ಶೈಕ್ಷಣಿಕ ಸಮಿತಿಯ ವರದಿಯನ್ನ ತೆಗೆದುಕೊಂಡಿದ್ದೀರಲ್ವಾ? ಶೈಕ್ಷಣಿಕ 2A 103 ಉಪಜಾತಿಗಳಿದೆ. ಅದರಲ್ಲಿ ಯಾರು ಹೆಚ್ಚಿನದಾಗಿ KPSCಯಲ್ಲಿ ಬೆಣ್ಣೆ ನೀವು ನುಂಗಿದ್ದಾರೆ ಅಂತ ಹೇಳಿ, ಯಾವ ನುಂಗಿದ್ದಾರೆ ಅಂತ ಹೇಳಿ, ಹೌದಲ್ವಾ? ಅದು ಬಿಟ್ಬಿಟ್ಟು ನಿಮ್ಮ ಹತ್ರ ಇದೆಯಲ್ಲಪ್ಪ ಅಂಕಿಅಂಶ ಸಿದ್ದರಾಮಣ್ಣ. ನೋಡಿ ಮೇಡಮ್, ಈಗ ಅಲ್ಲ ಚಂಪಿ ಪುರಾಣಿಕ್ ಸರ್, ನಾನು ಸತ್ಯ ಹೇಳ್ತಾ ಇದ್ದೀನಿ. ನಾನು ಇನ್ನೊಂದೇನು ಗೊತ್ತಾ ಮೇಡಮ್, ನಿಮ್ಗಲ್ಲಿ ನೀವೊಂದು ಕೇಳ್ಬೋದು, ಮಹೇಶ್ ಗೌಡ್ರೆ ಈ ಜಾತಿಯ ಗಣತಿಯಿಂದ ಉಪಯೋಗ ಯಾರಿಗಾಗುತ್ತೆ? ಹೌದು, ಅರ್ಷದ್ದು ಪಾಪ ಇನ್ನು ಓದ್ಕೋಬೇಕು ಅನ್ಸುತ್ತೆ. ಸಿದ್ದರಾಮಯ್ಯ ಹೇಳ್ಬಿಡ್ತೀನಿ ಕೇಳಿ. ಈಗ ಜಾತಿ ಗಣತಿಯಲ್ಲಿ ಕೌರವರ ಪರವಾಗಿ ಯಾರಿದ್ದಾರೆ, ಪಾಂಡವರ ಪರವಾಗಿ ಯಾರಿದ್ದಾರೆ, ಇಬ್ರು ಕುಸ್ತಿ ಆಡ್ತಾ ಇದೀವಲ್ವ ಈಗ. ಜಾತಿ ಗಣತಿಯಲ್ಲಿ ಯುದ್ಧ ಭೂಮಿಗೆ ಹೋದಾಗ ಚಂಪಿ ಪುರಾಣಿಕ್ ಸರ್ ಯಾರಿಗೆ ಒಳಿತಾಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ? ಎರಡೂ ಕಡೆನೂ ಸಾಯ್ತಾರೆ, ಎರಡೂ ಕಡೆನೂ ಗಾಯ ಆಗ್ತಾರೆ, ಎರಡೂ ಕಡೆನೂ ಯುದ್ಧ ಭೂಮಿಯಲ್ಲಿ ನರಳಾಡ್ತಾರೆ. ಹಾಗಾದ್ರೆ ಒಳಿತಾಗಿದ್ದು ಯಾರಿಗೆ? ಇದಕ್ಕೆ ಆನ್ಸರ್ ಮಾಡ್ಲಿ ಸಿದ್ದರಾಮಯ್ಯನವರು. ಅದಕ್ಕೆ ದಯಮಾಡಿ ಹೇಳ್ತೀನಿ, ಅವತ್ತಿನ ಕಾಲ ನಾನು ಓದಿದ ಮಟ್ಟಿಗೆ ಬ್ರಾಹ್ಮಣರಿಗೆ ವೈಶ್ಯರಿಗೆ ಮೀಸಲಾತಿಯನ್ನ ಬದಿಗಿಟ್ಟು ಬೇರೆ ಜನಾಂಗದವರಿಗೆ ಮೀಸಲಾತಿ ಕಲ್ಪಿಸಿಕೊಟ್ಟದ್ದನ್ನ 3 ವರದಿಗಳಲ್ಲಿ ನಾನು ನೋಡಿದ್ದೇನೆ, ಓದಿದ್ದೇನೆ. ಆದ್ರೆ ಇವತ್ತು ದಿವಸ ನಡೀತಾ ಇರೋದೇನಪ್ಪಾ ಅಂತ ಹೇಳಿದ್ರೆ, ಇವತ್ತು ಎಲ್ಲರೂ ಸಹ ಬಾಬು ಜಗಜೀವನ್ ರಾಮ್ ರವರನ್ನ, ಅಂಬೇಡ್ಕರ್ ಜಿ ರವರನ್ನ, ಹಾವನೂರು ವರದಿಗಳನ್ನ, ಮಂಡಲ ಆಯೋಗವನ್ನ ಎಲ್ಲವನ್ನ ಆಧಾರವಾಗಿ ಇಟ್ಕೊಂಡು ಇವತ್ತು ಹೈಕಮಾಂಡ್ ಆಗಳಕ್ಕೆ ಇವತ್ತು ಜಾತಿ ಗಣತಿ ಮಾಡಿದೆ ಅಂತ ಹೇಳ್ತಾ ಇದ್ದೀರಿ. ರಾಹುಲ್ ಗಾಂಧಿ ಅವರು ದಯಮಾಡಿ ಆಮೇಲೆ ಇನ್ನೊಂದು ವಿಚಾರ ಹೇಳ್ಬೇಕು. ಈಗ ಒಕ್ಕಲಿಗ ಜನಾಂಗ ಆಗಿರ್ಲಿ ಅಥವಾ ಲಿಂಗಾಯತ ಜನಾಂಗ ಆಗಿರ್ಲಿ, ಯಾರ ಮೀಸಲಾತಿಯನ್ನ ಕಿತ್ಕೊಂಡಿದ್ದಾರೆ ಹೇಳಿ? ಅವ್ರು ಊಟ ಕಿತ್ಕೊಂಡಿದಾರಾ? ಮೀಸಲಾತಿ ಕಿತ್ಕೊಂಡಿದಾರಾ? ಯಾರು ಮೀಸಲಾತಿ ಕಿತ್ಕೊಂಡಿದ್ದಾರೆ? ಜನರಲ್ಲೇ ಬರ್ತೀವಲ್ಲ ನಾವು ಸಹ. ಅದಕ್ಕೆ ಸಿದ್ದರಾಮಯ್ಯನವರು ಚಂಪಿ ಪುರಾಣಿಕ್ ಸರ್ ಇನ್ ಮುಂದೆ ಹಿಂದ ಅಂತ ಹೇಳೋದು ಬೇಡ. ಅವರು ದಯಮಾಡಿ ಕೈ ಮುಗಿತೀನಿ ಸಿದ್ದರಾಮಯ್ಯಂಗೆ. ಅಂಧ ಭಕ್ತರ ನಾಯಕ ಈ ತೆಗೆದುಬಿಡ್ಲಿ ಮಧ್ಯದಲ್ಲಿ ಇರೋದ್ನ. ಯಾಕಂದ್ರೆ ಪಾಪ ಅವ್ರು ಹಿಂದುಳಿದ ವರ್ಗದವರಲ್ಲ ಚಂಪಿ ಪುರಾಣಿಕ್ ಸರ್. ಹಿಂದುಳಿದ ವರ್ಗದ ವ್ಯಕ್ತಿ ಆಗಿದ್ರೆ ಸಿದ್ದರಾಮಣ್ಣ ಇವತ್ತು ಹಿಂದುಳಿದ ವರ್ಗದವರ ಪರವಾಗಿ ಮಾತನಾಡ್ತಾ ಇದ್ರು. ಅವ್ರು ಮಾತಾಡ್ತಾ ಇರೋದು ಅವರ ಎಡಭಾಗದಲ್ಲಿರುವಂತ ಬಲಭಾಗದಲ್ಲಿರುವಂತಹ ಅಂಧ ಭಕ್ತರ ಬಗ್ಗೆ. ಅದಕ್ಕೆ ಸಿದ್ದರಾಮಣ್ಣ ಅಂಧರ ನಾಯಕ. ರೈಟ್, ಪುರಾಣಿಕ್ ಸರ್ ನೀವೇನೋ ಹೇಳಕ್ ಬಂದ್ರಿ. ಅದಕ್ಕೋಸ್ಕರ ಚಂಪಿ ಸರ್ ಇವತ್ತೇನಪ್ಪಾ ಅಂತ ಹೇಳಿದ್ರೆ ಅದನ್ನು ಹೇಳಿ ಚಂಪಿ ಪುರಾಣಿಕ್ ಸರ್. ಶ್ರೀಮತಿ ಇಂದಿರಾ ಗಾಂಧಿ ಅವರು ಏನೇನ್ ಮಾಡಿದ್ರು, ರಾಹುಲ್ ಗಾಂಧಿ ಅವರು ದಯವಿಟ್ಟು ಓದ್ಕೊ ಬರಕ್ ಹೇಳಿ. ಅವ್ರ ತಾಯಿಯವರು ಅಜ್ಜಿ ಅವ್ರು ಏನೇನ್ ಮಾಡಿದ್ರು ಅಂತ. ಇವತ್ತು ಅವ್ರ ಅಕ್ಕನ್ನು ಸೇರ್ಸ್ಕೊಂಡವ್ರ ಜೊತೆಗೆ ಪಾಪ ಇದನ್ನು ಹೇಳ್ಬೇಕಾಗುತ್ತೆ ದಿವ್ಯಾಜಿ.
ರಾಜಸ್ಥಾನದ ಹರಿಯಾಣದ ಚಂಪಿ ಸರ್ ಇದೊಂದು ಕೇಳ್ಕೊಂಬಿಡಿ. ರಾಜಸ್ಥಾನದ ಹರಿಯಾಣದ ಚುನಾವಣೆ ಬಂದಾಗ ಹೋದ ವರ್ಷ 12% 20 ರ್ಯಾಲಿಗಳಲ್ಲಿ ಮಾತಾಡಿದ್ದೆ ರಾಹುಲ್ ಗಾಂಧಿ. ನಮ್ಮ ಸರ್ಕಾರ ಬಂದ್ರೆ ರಾಜಸ್ಥಾನ ಹರಿಯಾಣದಲ್ಲಿ ಜಾತಿ ಇದೇನು ಗಣತಿ ಜಾತಿ ಗಣತಿಯನ್ನ ಮಾಡಿಸ್ತೀನಿ ಮೊದಲನೇ ಅಜೆಂಡಾ ಅವ್ರದ್ದು ಬರ್ದ್ಬಿಟ್ಟಿದ್ರು. ರಾಜಸ್ಥಾನದಲ್ಲಿ ಏನಾಯ್ತು, ಹರಿಯಾಣದಲ್ಲಿ ಏನಾಯ್ತು, ಜಮ್ಮು ಕಾಶ್ಮೀರದಲ್ಲಿ ಏನಾಯ್ತು? ಅದಕ್ಕೆ ನಾನು ನನ್ನ ಅರ್ಷದ್ ಸರ್ ಹತ್ರ ದಯವಿಟ್ಟು ಹೇಳ್ತೀನಿ ಮೇಡಮ್, ಒಕ್ಕಲಿಗರಾಗಿರ್ಲಿ, ಲಿಂಗಾಯತ ಸಮುದಾಯ ಆಗಿರ್ಲಿ, ಬ್ರಾಹ್ಮಣ ಸಮುದಾಯ ಆಗಿರ್ಲಿ, ಯಾರೂ ಸಹ ಮುಸಲ್ಮಾನ ಬಂಧುಗಳಿಗೆ ನೀವು ಪಂಚರ್ ಹಾಕಿ ಅಂತ ಹೇಳಲಿಲ್ಲ. ನಿಜವಾದ ಈ ದೇಶದ ಅಹಿಂದ ನಾಯಕ ಯಾರಾದ್ರೂ ಇದ್ರೆ ಪ್ರಧಾನಮಂತ್ರಿ ಅವರು ಹೇಳಿರೋ ಮಾತನ್ನ ಹೇಳಿರೋದು. ಪ್ರಧಾನಮಂತ್ರಿ ಅವರು ಬಾಯಿಂದ ಹೇಳಿದ್ದಾರೆ ಪಂಚರ್ ಹಾಕೋರು ಅಂತ. ಅದಕ್ಕೆ ನಾನು ಹೇಳಿದೆ ಜನರಿಗೆ ಗೊತ್ತಾಗ್ಲಿ ಅಂತ. ಕಾಂಗ್ರೆಸ್ನವರು ಅಂತ ಹೇಳಿರೋದು ಅವರು ಮಾಡಿದ್ದಾರೆ. ಯಾವ ಪಕ್ಷ ಬಿಟ್ಟಿಲ್ಲ, ಎಲ್ಲ ಒಂದು ಮಾತು ಹೇಳ್ಬಿಡ್ತೀನಿ ಕೇಳಿ. ಈ ದೇಶದಲ್ಲಿ 24 ವರ್ಷಗಳ ಹಿಂದೆ ದೇಶದ ಪ್ರಧಾನಮಂತ್ರಿಗೆ ಮನೆ ಎಲ್ಲಿದೆ ಅಂತ ಅಡ್ರೆಸ್ಸೇ ಗೊತ್ತಿರಲಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಏನಿವತ್ತು ಯಾವ ಸಮುದಾಯದಿಂದ ಬಂದಿದ್ದಾರೆ ಅದಕ್ಕಿಂತ ಅಂದ್ರೆ ಅತ್ಯಂತ ಕೆಳಮಟ್ಟದ ಸಮುದಾಯದಿಂದ ಬಂದಂತ ದೇಶದ ಪ್ರಧಾನಮಂತ್ರಿಗೆ ಈ ದೇಶ 24 ವರ್ಷಗಳಿಂದ ಅಧಿಕಾರ ಕೊಟ್ಟಿದೆ. ದೇಶದ ಮೊದಲ ವ್ಯಕ್ತಿಯಾಗಿ ಕೂರಿಸಿದೆ. ಅದರ ಅರ್ಥ ನಿಜವಾದ ಹಿಂದುಳಿದ ನಾಯಕ, ನಿಜವಾದ ಜಾತಿಯಲ್ಲಿ ಅತ್ಯಂತ ಹಿಂದುಳಿದ ನಾಯಕ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ. ಅವ್ರ ಆಸೆ ಏನಪ್ಪಾ ಅಂತ ಹೇಳಿದ್ರೆ, ನಾನು ಇರೋವರೆಗೆ ಮುಂದೆ ಈ ದೇಶದ ಮುಸಲ್ಮಾನ ಪಂಚರ್ ಹಾಕ್ಬಾರ್ದು, ಬದುಕಲ್ಲಿ ಏನಾದ್ರು ಮಾಡಿ ಒಳಿತು ಮಾಡ್ಬೇಕು ಅಂತ ಅವ್ರ ಆಸೆ ಇದೆ. ಅದು ಬಿಟ್ಬಿಟ್ಟು ಮೇಡಮ್ ಆ ರೀತಿಯನ್ನಾಗಿದ್ರೆ ಕೊನೆದಾಗಿ ಹೇಳ್ತೀನಿ, ಆ ರೀತಿಯನ್ನಾಗಿದ್ರೆ ಇವತ್ತು ಪಾಕಿಸ್ತಾನ ಇವತ್ತು ಹೋಮ್ ಮಿನಿಸ್ಟರ್ ಭಾಷಣ ಮಾಡಿದಾರಲ್ಲ ಯಾರು ಮಿಲಿಟರಿ ಅಧಿಕಾರಿ, ನಾವು ಅವತ್ತೇನಾದ್ರೂ ಭಾರತ ದೇಶದಿಂದ ಭಾರತದಲ್ಲಿರುವಂತ ಮುಸಲ್ಮಾನರೆಲ್ಲ ಪಾಕಿಸ್ತಾನಕ್ಕೆ ಬಂದಿದ್ರೆ ಇವತ್ತು ಭಾರತ ದೇಶ ಹಿಂದುಳಿದಿರ್ತಾ ಇತ್ತು ಅಂತ. ಅವತ್ತೆಲ್ಲ ಮುಸಲ್ಮಾನ ನಮ್ಮ ಬಂಧುಗಳ ಏನಾದ್ರು ಪಾಕಿಸ್ತಾನಕ್ಕೆ ಹೋಗಿದ್ರೆ ಇವತ್ತು ಪ್ರಪಂಚದ ಅಮೆರಿಕಕ್ಕಿಂತ ದೇಶ ಈ ಭಾರತ ಆಗಿರ್ತಾ ಇದ್ದ ಹೊರತು ಪಾಕಿಸ್ತಾನ ಆಗಿರ್ತಾ ಇರಲಿಲ್ಲ. ಪುರಾಣಿಕ್ ಸರ್ ಹೇಳಿ. ಈಗ ಮಹೇಶ್ ಗೌಡ್ರೆ, ನೀವು ಭಾವನಾತ್ಮಕವಾಗಿ ಹೇಳಿರೋದನ್ನ ರಾಜಕೀಯದ ದೃಷ್ಟಿಯಿಂದ ಹೇಳ್ತಿದ್ದೀರಿ. ಆದ್ರೆ ನೀವು JDS ನಲ್ಲಿ ಇಬ್ರಾಹಿಂ ಇದ್ದವ್ರನ್ನ ಅವ್ರನ್ನ ಯಾಕೆ ಹೊರಗೆ ಹೋಗಕ್ ಬಿಟ್ರಿ? ನಾವು ಯಾರು ಕಳ್ಸಲ್ಲ ಸರ್, ಚಂಪಿ ಸರ್, ನಾವ್ ಯಾರು ಕಳ್ಸಿಲ್ಲ. ಅವರೇ ಬಂದ್ರು, ಅವರೇ ಹೋದ್ರು, ಯಾವತ್ತೂ ಕಳ್ಸಲ್ಲ. ಯಾರು ಕಳ್ಸಿದ್ರೆ ಯಾಕೆ ರಾಜ್ಯಾಧ್ಯಕ್ಷರು ಮಾಡ್ತಾರೆ? ಅಲ್ಲ, ನಿತೀಶ್ ಕುಮಾರ್ ಅವರನ್ನ ಪ್ರಧಾನಿ ಆಗದ ಹಾಗೆ ಬಿಟ್ರೆ ಅದು ಷಡ್ಯಂತ್ರ. CM ಇಬ್ರಾಹಿಂ ಅವರು ಅವರೇ ಬಂದ್ರು ಅವರೇ ಹೋದ್ರು ಅಂತ ಒಪ್ಕೋಬೇಕಾ? ದೇವೇಗೌಡರು ಸಾಹೇಬ್ರು ಪ್ರಧಾನಮಂತ್ರಿ ಆದಾಗ ಮೊದಲನೇ ಬಾರಿಗೆ ವಿಮಾನಯಾನ ಖಾತೆ ಕೊಟ್ಟಿದ್ದೆ ಇಬ್ರಾಹಿಂ ಅವ್ರಿಗೆ. ನಾಗರಿಕ ವಿಮಾನ ದೇವೇಗೌಡರ ಪರಮ ಶಿಷ್ಯ. ಮಹೇಶ್, ಈಗ ಮನಸ್ಥಿತಿ ಹೆಂಗಿದೆ ರಾಜಕೀಯದಲ್ಲಿ, ಈ ಸೋಕಾಲ್ಡ್ ಅಪ್ಪರ್ ಕ್ಯಾಸ್ಟ್ ನವರು, ಸಿದ್ದರಾಮಯ್ಯನವರು ಆ ರೀತಿ ನೋಡಿದ್ರೆ ಕುರುಬ ಟಚಬಲ್ಸ್, ಅವ್ರೇನು ಅನ್ಟಚಬಲ್ಸ್ ಅಲ್ಲ. ಅದ್ರಿಂದ ಇವರೆಲ್ಲರಲ್ಲಿ ಒಂದು ಮನಸ್ಥಿತಿ ಏನಿದೆ, ಮುಸ್ಲಿಂ ಅಥವಾ ಶೆಡ್ಯೂಲ್ ಕ್ಯಾಸ್ಟ್ ನವ್ರನ್ನ ಮುಖ್ಯಮಂತ್ರಿ ಮಾಡ್ತಕ್ಕಂತ ಒಂದು ಪ್ರಾಮಾಣಿಕವಾದ ಮನಸ್ಥಿತಿ ಇವರಲ್ಲಿ ಯಾರನ್ನೂ ಇಲ್ಲ. ಕಾರಣ ಏನು? ಸಿದ್ದರಾಮಯ್ಯನವ್ರ ಮೇಲೆ ಆಪಾದನೆ ಇತ್ತು, ಯಾರು ಪರಮೇಶ್ವರ ಮುಖ್ಯಮಂತ್ರಿ ಆಗ್ತಾರೆ, ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು, ರಾಜ್ಯದ ಪ್ರದೇಶ ಕಾಂಗ್ರೆಸ್ KPCC ಅಧ್ಯಕ್ಷರಾಗಿ ಅವರು ಮುಖ್ಯಮಂತ್ರಿ ಆಗೋ ಚಾನ್ಸ್ ಇತ್ತು, ಅವ್ರನ್ನ ಸೋಲಿಸಿದ್ರು ಅಂತಕ್ಕಂಥ ಆಪಾದನೆಯಿಂದ ಇವತ್ತು ಹೊರ ಬಂದಿಲ್ಲ. ಅದರಿಂದ JDS ನಲ್ಲೂ ಈ ರೀತಿ ಒಂದು ರೀತಿಯಲ್ಲಿ ಪ್ರಬಲ ವರ್ಗಗಳು, ಕಮ್ಯುನಿಟಿಗಳನ್ನ ಅವ್ರನ್ನೇ ತರ್ತಕ್ಕಂಥದ್ದು ಇದೆ. ಅದರಿಂದಲೇ ಕುಮಾರಸ್ವಾಮಿ ಮುಖ್ಯಮಂತ್ರಿ, ಕುಮಾರಸ್ವಾಮಿ ಚಿಕ್ಕ ವಯಸ್ಸಿನಲ್ಲಿ ಮುಖ್ಯ ಅಂದ್ರೆ ಈ ಒಂದು ರಾಜ್ಯದಲ್ಲಿರ್ತಕ್ಕಂಥ ಮನಸ್ಥಿತಿ ಇದೆಯಲ್ಲ, ಅದು ಸಂಖ್ಯೆ ಮೇಲೆ ಹೋಗುತ್ತೆ. ನಮ್ಮ ಶಾಸಕರಿದ್ದಾರೆ, ಈಗ ನೋಡಿ ಕಾಂಗ್ರೆಸ್ ನಲ್ಲಿ 28 ಲಿಂಗಾಯತರಿದ್ದಾರೆ, ಆಮೇಲೆ ಒಕ್ಕಲಿಗರು 17-18 ಇದ್ದಾರೆ. ಅಂದ್ರೆ ಏನಾಯ್ತು, ಅಷ್ಟು ಸಂಖ್ಯೆಯ ಒಕ್ಕಲಿಗರ ಅಥವಾ ಲಿಂಗಾಯತರ ಸಪೋರ್ಟ್ ಅನ್ನ ಕಳ್ಕೊಳ್ಬಾರ್ದು ಎನ್ನುವುದಕ್ಕೆ ಇದು ಕಗ್ಗಂಟಾಗಿದೆ. ಇಲ್ಲದ್ರೆ ಮಾಡ್ತಾರೆ. ಅದರಿಂದ ನಾವು ಮಾತನಾಡುವಾಗ ಏನ್ ಹೇಳ್ಬೇಕು ಅಂದ್ರೆ, ನಮ್ಮ ಸಾರ್ವಜನಿಕ ಮನಸ್ಥಿತಿಯಲ್ಲಿ ಏನಿದೆ ಅಂದ್ರೆ, ಒಬ್ಬ ಮುಸ್ಲಿಂ ಅಥವಾ SC ಯನ್ನ ಇದುವರೆಗೂ ಮುಖ್ಯಮಂತ್ರಿಯನ್ನಾಗಿ ಮಾಡದೇ ಇರ್ತಕ್ಕಂಥದ್ದು ಇದೆಯಲ್ಲ, ಅದು ಒಂದು ದೊಡ್ಡ ಒಂದು ಆತ್ಮ ಪರೀಕ್ಷೆಯನ್ನು ಮಾಡಿಕೊಳ್ತಕ್ಕಂಥ ಮಾಡ್ತಾರೆ. ಹೇಮಾದ್ರಿ ಅವರೇ ನೀವು ಹೇಳಬೇಕು. ಸಿದ್ದರಾಮಯ್ಯನವರು ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡವರು ನೋಡಿ, 2ನೇ ಸಲ ಕೂಡ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಅಂದರೆ ಜನಪರ ಕೆಲಸಗಳನ್ನು ಮಾಡಿರ್ತಾರೆ ಅಂತ ಹೇಳಿ. ಅವರ ಉದ್ದೇಶವನ್ನೇ ಈ BJP ಮತ್ತು JDSನವರು ಅರ್ಥ ಮಾಡ್ಕೊಳ್ತಿಲ್ಲ ಅಂತ
ನೋಡಿ, ಯಾವುದೇ ಜಾತಿಯ ಕಡು ಬಡವರನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಈ ಗಣತಿಯ ಮೂಲಕ ಮೇಲೆತ್ತುವ ಪ್ರಯತ್ನ ಆಗುತ್ತೆ. ಮೀಸಲಾತಿ ಸಿಗುತ್ತೆ. ಬ್ರಾಹ್ಮಣರನ್ನ ಕೈ ಬಿಟ್ಟಿಲ್ಲ, ಲಿಂಗಾಯತರನ್ನ ಕೈ ಬಿಡೋಕೆ ಸಾಧ್ಯನೇ ಇಲ್ಲ, ಒಕ್ಕಲಿಗರನ್ನ ಕೈ ಬಿಟ್ಟಿಲ್ಲ. ನೀವು ಯಾಕೆ ಉದ್ದೇಶ ಅರ್ಥ ಮಾಡ್ಕೊಳ್ತಿಲ್ಲ ಹೇಮಾದ್ರಿ ಅವರೇ? ನಾವು ಎಲ್ಲಿ ಇದನ್ನ ತಪ್ಪು ಅಂತ ಹೇಳಿದ್ವಿ, ಎಲ್ಲಿ ಬೇಡ ಅಂತ ಹೇಳಿದ್ವಿ? ದೇವೇಶ್ವರಿ ಮೇಡಮ್, ತಮ್ಮ ಇಂಟರ್ಪ್ರಿಟೇಷನ್ಗೆ ನಾನು ಒಪ್ಪಲ್ಲ. ನಾವೆಲ್ಲೂ ಹೇಳಿಲ್ಲಲ್ಲ. ನಾವಿದು ಬೇಡ ಅಂತ ಎಲ್ಲಿ ಹೇಳಿದ್ವಿ? ನಾವೇನ್ ಕೇಳ್ತಾ ಇದೀವಿ ಅಂತಂದ್ರೆ, ನಾನು ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ. ಇವತ್ತು ನಾನು ವಿಷಯಕ್ಕೆ ಬರ್ತೀನಿ. ಇನ್ನೇನೇನೋ ಮಾತನಾಡಕ್ ನಾನು ಅಪೇಕ್ಷೆ ಪಡಲ್ಲ. ನಾನು ವಿಷಯಕ್ಕೆ ಬರ್ತೀನಿ. ನಾವೇನ್ ಹೇಳಿದ್ವಿ ಅಂತಂದ್ರೆ, ಎಲ್ಲಿ ಯಾವ್ದಾದ್ರು ಒಂದಾದ್ರೂ ನಾವು ಇದು ಹಿಂದುಳಿದವ್ರಿಗೆ ಕೊಡಕ್ ಬೇಡ ಅಂದ್ವ್ಯಾ? ನಾನು ಅದನ್ನ ಹೇಳ್ತಾ ಇದೀನಿ. ಇದನ್ನ ಕಪೋಲ ಕಲ್ಪಿತವಾಗಿ ಸತತವಾಗಿ ಕಳೆದ 70 ವರ್ಷದಿಂದ ಬಿಜೆಪಿ ಮೇಲೆ ಇದನ್ನ ಪ್ರಹಾರ ಮಾಡ್ತಾ ಬಂದ್ಬಿಟ್ಟಿದಾರ. ಇವ್ರು OBC ವಿರುದ್ಧ, ದಲಿತರ ವಿರುದ್ಧ ಅಂತ. ಒಂದಾದ್ರೂ ತೋರಿಸಿ ಕೊಡಿ. ಒಂದಾದ್ರೂ ಘಟನೆ ನಾವು ದಲಿತರ ವಿರೋಧ ಮಾಡಿದ್ದು ಅಂತದ್ದು, ಒಂದಾದ್ರೂ ಕಾನೂನು ಮಾಡಿದ್ದು. 2020ರಾಗ ದಲಿತರಿಗೆ ಮೀಸಲಾತಿ 10 ವರ್ಷ ಮುಂದುವರಿಕೆ ಮಾಡಿದಂತವ್ರು ಮೋದಿ ಅವರ ಸರ್ಕಾರ. OBCದವರಿಗೆ ಸಂವಿಧಾನಿಕಾತ್ಮಕ ಮಾನ್ಯತೆ ಕೊಟ್ಟದ್ದು ಮೋದಿ ಸರ್ಕಾರ. ಬಿಡಿ ಇದನ್ನ. ಈಗ ನಾನು ಇಲ್ಲಿ ಬರ್ತೀನಿ. ಏನು ಇಲ್ಲಿ ಸ್ವತಃ ಕಾಂತರಾಜ್ ಅವರು ಹೇಳ್ತಾರ, ನಾವು 1,60,000 ಜನರನ್ನ ತೊಡಗಿಸಿಕೊಂಡಿದ್ವಿ ಈ ಗಣತಿಯಲ್ಲಿ. ಫೀಲ್ಡ್ ಇಳಿದಿದ್ದು 1,30,30,000 ಅಂತ ಹೇಳ್ತಾರೆ. 1,30,30,000 ಅಂತ ಹೇಳ್ತಾ ಅವರು ಸ್ವತಃ ಒಪ್ಕೊಳ್ತಾರ, ಸುಮಾರು 30 ಲಕ್ಷಕ್ಕೂ ಮೇಲ್ಪಟ್ಟು ಜನಗಳ ಮನೆಗೆ ನಾವು ಹೋಗಿಲ್ಲ. ಏನಿದ್ರ ಅರ್ಥ? 165 ಕೋಟಿ, 180 ಕೋಟಿ ಯಾರ ದುಡ್ಡಿದು? ಜನರ ತೆರಿಗೆ ದುಡ್ಡನ್ನು ಮಾಡಿ ನೀವು ಸರಿಯಾಗಿ ಯಾಕೆ ಮಾಡ್ಲಿಲ್ಲ? ತಪ್ಪಲ್ವಾ ಇದು? ಆಮೇಲೆ ಇನ್ನೊಂದು ಷಡ್ಯಂತ್ರ ನಾವ್ ಹೇಳ್ತೀವಿ, ನೀವು ಸಿದ್ದರಾಮಯ್ಯನವ್ರು ನಾವ್ ವಿರೋಧ ಮಾಡ್ತೀವಿ. ಎಲ್ಲಿ ವಿರೋಧ ಮಾಡಿವಿ ನಾವು? ತೋರಿಸ್ಕೊಡಿ ಒಂದಾದ್ರೂ. ಇಲ್ಲಿ ಮುಸ್ಲಿಂ ಅಂದ್ರದ ನೀವು ಉದಾಹರಣೆ ಕೊಡ್ ಬಯಸ್ತೀನಿ ದಿವೇಶ್ವರಿ ಮೇಡಮ್. ಈಗ ನೀವು 2B ಮೀಸಲಾತಿ ಕೊಡುವ ಹೊತ್ನ್ಯಾಗ, ಏನವ್ರಿಗೆ ಗುತ್ತಿಗೆ ಕೊಡುವ ಹೊತ್ನ್ಯಾಗ, ಟೆಂಡರ್ ಕೊಡುವ ಹೊತ್ನ್ಯಾಗ ಸುಮಾರು ಜಾತಿ ಸಬ್ ಕಾಸ್ಟ್ ಗಳನ್ನ ಅಲ್ಲಿ ಮೆನ್ಷನ್ ಮಾಡಿದಾರ. ಇಂಥವ್ರಿಗೆ ಅಂತ ಹೇಳ್ತೀರಿ. ಅಲ್ಲಿ ನಿಮಗೆ ಸಬ್ ಕಾಸ್ಟ್ ಕಾಣಿಸ್ತದ. ಇಲ್ಲಿ ಯಾಕೆ ಸಬ್ ಕಾಸ್ಟ್ ಕಾಣಿಸ್ತಾ ಇಲ್ಲ ನಿಮ್ಗೆ? ಇದು ಷಡ್ಯಂತ್ರ ಅಲ್ವಾ? ನಾವ್ ಇದನ್ನ ಕೇಳಿದ್ರೆ ಆ ಪುಣ್ಯಾತ್ಮ ಹೇಳ್ತಾರ ಪಂಚಾಯತ್ದವ್ರು ಅವ್ರಿಗೆ ಅಂತ. ಮೋದಿ ಅವ್ರು ಎಂದು ಪಂಚರ್ ಅಂದಿಲ್ಲ. ಏನೇನೋ ಮಾತಾಡಬಾರ್ದು. ಡಿಬೇಟಿಗೆ ಬಂದಾಗ ಸರ್ ಏನೇನೋ ಮಾತಾಡಿಲ್ಲ. ಮೋದಿ ಅವರು ಹೇಳಿರೋದು ಪೇಪರ್ ಅಲ್ಲಿನೇ ಬಂದಿದೆ. ಒಂದ್ಸತಿ ನೀವು ಪೇಪರ್ ಓದಿ. ಪಂಚರ್ ಹಾಕೋ ಕಮ್ಯುನಿಟಿ ಅಂತ ಟಾರ್ಗೆಟ್ ಮಾಡಿನೇ ಹೇಳಿದ್ದಾರೆ. ಒಂದು ಪ್ರಧಾನ ಮಂತ್ರಿ ಆಗಿ ಅವ್ರ ಹತ್ರ ಮಾತಾಡೋ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ನಮಗೂ ಸರ್ ಬರೀ ನಿಮ್ಗೆ ಇಲ್ಲ, ನಿಮ್ ಬಗ್ಗೆ ಮಾತಾಡಿದ್ರೆ ಮಾತ್ರ ನೋವಾಗುತ್ತೆ ಅಂತ ಇಲ್ಲ, ನಮ್ ಕಮ್ಯುನಿಟಿ ಅವ್ರಿಗೂ ನೋವಾಗುತ್ತೆ. ದಯವಿಟ್ಟು ಯಾರಾದ್ರೂ ಇರ್ಲಿ, ಒಂದು ಕಮ್ಯುನಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ಯೋಚನೆ ಮಾಡ್ಬಿಟ್ಟೆ ಮಾತಾಡ್ಬೇಕು. ಪರ್ಟಿಕ್ಯುಲರ್ ಆಗಿ ಪಂಚರ್ ಹಾಕೋ ಎಷ್ಟು ವರ್ಷ ಅದೇ ಹೇಳ್ಕೊಂಡಿರ್ತೀರಾ? ರೈಟ್, ತೋರಿಸ್ಕೊಳ್ಳಿ. ನಾವು OBC ಅವ್ರಿಗೆ ಹೆಂಗೆ ಅನ್ಯಾಯ ಮಾಡಿವಿ, ಏನು ದಲಿತರಿಗೆ ಏನು ಅನ್ಯಾಯ ಮಾಡಿವಿ ಅನ್ನುವಂಥದ್ದು ಒಂದಾದ್ರೂ ತೋರಿಸ್ಕೊಡಿ. ಯಾವ್ದು ದಾಖಲೆಗಳಿಲ್ಲ. ಆಮೇಲೆ ನಾನು ಇಲ್ಲಿ ನಿಮ್ಗೆ ಹೇಳ ಬಯಸ್ತಾ ಇದ್ದೀನಿ, ಇವರು 1990 ಏನು ಮಂಡಲ್ ಕಮಿಷನ್ 80 ಕೊಟ್ಟ ಮೇಲೆ ಅವಾಗ ಇಂದಿರಾ ಗಾಂಧಿ ಅವರಾಗ್ಲಿ ರಾಜೀವ್ ಗಾಂಧಿ ಅವರಾಗ್ಲಿ ಟೇಬಲ್ ಮಾಡಂಗಿಲ್ಲ, ಬಿಸಾಕ್ತಾರ. 89ರಾಗ ನಮ್ಮ ಬೆಂಬಲಿತ VP ಸಿಂಗ್ ಸರ್ಕಾರ ಇದ್ದಾಗ ಮಂಡಲ್ ಕಮಿಷನ್ ಪ್ಲೇಸ್ ಮಾಡ್ತಾರ. ಇನ್ನೊಂದು ವಿಚಾರ, ನಾನು ಬಹಳ ಗಂಭೀರವಾದ ವಿಚಾರ ಹೇಳ್ತಾ ಇದ್ದೀನಿ. 2006ರಾಗ ಸನ್ಮಾನ್ಯ ಲಾಲ್ ಕೃಷ್ಣ ಅಡ್ವಾಣಿ ಅವರು ಹೌಸ್ನಾಗ ಇದನ್ನ ಡಿಮಾಂಡ್ ಮಾಡ್ತಾರ, ಜಾತಿ ಜನಗಣತಿ ಆಗ್ಬೇಕು, ಬಹಳ ವರ್ಷದಿಂದ ಆಗಿಲ್ಲ ಅಂತ ಹೇಳಿ. ಆವಾಗಿನ ಕೇಂದ್ರದಾಗ ನಮ್ಮ ರಾಜ್ಯದ ಮಂತ್ರಿ ಆಗಿದ್ದಂತ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರ ಕೂಡ ಅದಕ್ಕೆ ಒತ್ತಾಯ ಮಾಡ್ತಾರ. ಆದ್ರೆ 2009ರಾಗ ಸ್ವತಃ ಐ ಆಮ್ ಸ್ಪೀಕಿಂಗ್ ಸ್ವತಃ ಏನು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ನಾವು ಜಾತಿ ಜನಗಣತಿಗೆ ವಿರೋಧ ಇದೀವಿ, ನಮ್ಗೆ ಕಾಸ್ಟ್ ಅಲ್ಲಿ ನಂಬಿಕೆ ಇಲ್ಲ ಅಂತ ಹೇಳ್ತಾರ ಮೇಡಮ್, ಸ್ವತಃ ಹೇಳ್ತಾರ. ನಾನ್ ಹಾಗೆ ಮಾತಾಡ್ತಾ ಇಲ್ಲ, ರೆಕಾರ್ಡ್ ಇದನ್ನ ನೀವು ಡಾಕ್ಯುಮೆಂಟ್. ಈಗ ಹೈಕಮಾಂಡ್ ಅಂಗಳಕ್ಕೆ ಹೋಗಿದೆ ಆಯ್ತಾ, ಫೈನಲಿ ಅವ್ರ ಡಿಸಿಷನ್ ಏನಿರಬಹುದು ಅಂತ ಅನ್ಸತ್ತೆ. ನಾನೀಗ ಅಲ್ಲಿ ಬರೋಕೆ ನಿಮಗೆ ಹೇಳ್ತೀನಿ ನಾನು. ಇವ್ರ ಹೈಕಮಾಂಡ್ ಅಂಗಳಕ್ಕೆ ಬಂದ್ರೆ ಇವ್ರು ಸತತವಾಗಿ ಎಲ್ಲಾ ಹಂತದಾಗ ವಿರೋಧ ಮಾಡ್ಕೊಂಡು ಬಂದವರು. ನಾವ್ ಇರೋಕ್ ಈಗ ಏನಾಗೈತಿ, ಅವ್ರಿಗೆ ಅಧಿಕಾರದಿಂದ ವಂಚಿತರಾಗಿದಾರ. ಕಳೆದ 2 ಅವಧಿ 10 ವರ್ಷ, 14ರಿಂದ 25 11ನೇ ವರ್ಷ ಅಧಿಕಾರದಿಂದ ವಂಚಿತ ಆಗಿದಾರ.
ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಅಧಿಕಾರ ಕಳ್ಕೊಳ್ತಾ ಇದ್ದಾರ. ಏನೋ ಅವ್ರ ಪುಣ್ಯದಿಂದ ನಮ್ಮ ರಾಜ್ಯದ ಜನತೆ ಒಂದು ಪ್ರಮಾದದಿಂದ ರಾಜ್ಯದಾಗ ಅವ್ರ ಅಧಿಕಾರಕ್ಕೆ ಬಂದಿದ್ದಾರೆ. ಇರ್ಲಿ, ಅದು ಜನಾಭಿಪ್ರಾಯ ಒಪ್ಪಬೇಕು ಡೆಮೋಕ್ರಸಿ ಒಳಗೆ. ಆದ್ರೆ ಇವ್ರು ಇವತ್ತು ಬಂದಿರೋಂಥದನ್ನ ಯಾವ ಹಂತದಾಗ ಮಾಡಿದಿರಿ? ನಾನು ಇಲ್ಲಿ ಒಂದೆರಡು ಉಲ್ಲೇಖ ಮಾಡ್ತಾ ಇದ್ದೀನಿ ನಿಮ್ಗೆ, ಗೊತ್ತಿರ್ಲಿ ನಾನು ಯಾಕಿದನ್ನ ಹೇಳ್ತಾ ಇದ್ದೀನಿ. ಇಲ್ಲಿ ಯಾವಾಗ ಅಂತಂದ್ರೆ ಸ್ವತಃ ನೆಹರೂರವರು ಏನ್ ಹೇಳ್ತಾರ, ಐ ಡಿಸ್ಲೈಕ್ ಎನಿ ಕೈಂಡ್ ಆಫ್ ರಿಸರ್ವೇಶನ್. ಆಮೇಲೆ ಜವಾಹರ್ಲಾಲ್ ನೆಹರು ಅವರ ಅಪ್ಪ ಮೋತಿಲಾಲ್ ನೆಹರು ಅವರು ಸೈಮನ್ ಕಮಿಷನ್ ಮುಂದೆ ಏನು ಇದು ಒಂದು ಮೀಸಲಾತಿ ಬಂದಾಗ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ, ಎಲ್ಲಿಂದ ರಾಹುಲ್ ಗಾಂಧಿ ಅವ್ರ ತಾತ ಅಲ್ಲ ಮುತ್ತಾತನ ಅಪ್ಪ ಮೋತಿಲಾಲ್ ನೆಹರು ಸೈಮನ್ ಕಮಿಷನ್ ದಾಗ ಕೂಡ ವಿರೋಧ ಮಾಡ್ತಾರ. ಜವಾಹರ್ಲಾಲ್ ನೆಹರು ಅವರು 1954ರಾಗ ಕೈಂಡ್ ಆಫ್ ರಿಸರ್ವೇಶನ್, ಐ ವಾಂಟ್ ಮೈ ಕಂಟ್ರಿ ಟು ಬಿ ಎ ಫಸ್ಟ್ ಕ್ಲಾಸ್ ಕಂಟ್ರಿ, ಇದು ಸೆಕೆಂಡ್ ರೇಟ್ ಅಂತ ಹೇಳ್ತಾರ. ಆಮೇಲೆ ಇವರು ಮುಂದುವರೆದ ಹೇಳ್ತಾರ, ಇದನ್ನ ಒಂದೇ ಅಲ್ಲ, ಇವರು ಎಲ್ಲಾ ರೀತಿಯಿಂದ ಏನು ಸ್ವತಃ ಅಂಬೇಡ್ಕರ್ ಅವ್ರು ಹೇಳ್ತಾರ 1948ರಾಗ. ಅಲ್ಲ ಮತ್ತೆ ಡ್ರಾಮಾ ಆಗ್ತಿದ್ಯಾ ಅಂತ ನಾನ್ ಕೇಳೋದು. ಅಲ್ಲ ನೋಡಿ, ಈಗ ಎಲ್ಲ ಈ ಕಾಂಗ್ರೆಸ್ನ ದೊಡ್ಡ ನಾಯಕರು ದೇ ಆರ್ ರಿಜೆಕ್ಟಿಂಗ್, ದೇ ಆರ್ ನಾಟ್ ಅಕ್ಸೆಪ್ಟಿಂಗ್ ಅನ್ನೋದಾದ್ರೆ ಈಗ ಹೈಕಮಾಂಡ್ಗೆ ಯಾಕೆ ಕಳಿಸ್ಬೇಕು? ಯಾವ ರಿಸಲ್ಟ್ ತಗೊಳಕ್ಕೆ? ಒಂದ್ ಸೆಕೆಂಡ್ ಬಂದೆ. ಹೇಮಾದ್ರಿ ಅವರೇ, ದಿವ್ಯಶ್ರೀ ಮೇಡಮ್, ನಾನು ಅವಾಗಿನಿಂದ ಎಕ್ಸ್ಪೆಕ್ಟ್ ಮಾಡ್ಬೇಕಾಗಿದ್ದು ಮಾಡ್ತಾ ಇದ್ದದ್ದು ಇದನ್ನೇ, ನಾನು ಅದನ್ನೇ ಹೇಳ ಬಯಸ್ತಾ ಇದ್ದೀನಿ. ಆರಂಭದಾಗ ಹೇಳಿದೆ, ಸ್ವಾತಂತ್ರ್ಯ ನಂತರದಿಂದ ಹಿಡಿದು ಇವತ್ತಿನವರೆಗೂ, ಸ್ವಾತಂತ್ರ್ಯ ಪೂರ್ವ 1934ರಾಗ ಸೈಮನ್ ಕಮಿಷನ್, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಮೋತಿಲಾಲ್ ನೆಹರು ಹಿಡ್ಕೊಂಡು ರಾಹುಲ್ ಗಾಂಧಿ ಅವರಿವರೆಗೂ ಇವರು ಯಾವ ಕಾಲಘಟ್ಟದಾಗಿ ದಲಿತರಿಗೆ OBCಗಳಿಗೆ ಏನೋ ಪುಣ್ಯದ ಕೆಲಸ ಮಾಡಿಲ್ಲ. ಇವರು ಕೇವಲ ಡ್ರಾಮಾ ಮಾಡ್ತಾ ಇದಾರ ತಮ್ಮ ಅಧಿಕಾರಕ್ಕಾಗಿ. ಯಾಕ್ರಿ ನಿಮ್ಗೆ 1931 ಸೆನ್ಸಸ್ ಆದ್ಮೇಲೆ 1950ರಿಂದ ನಿಮ್ಮ ಸರ್ಕಾರ ಐತಲ್ಲ, 2014ರವರೆಗೂ 64 ವರ್ಷ ನೀವ್ ಇದ್ರಲ್ಲ ಸರ್ಕಾರದಾಗ, ಜಾತಿ ಜನಗಣತಿ ಮಾಡ್ಲಿಲ್ಲ. ಇಲ್ಲ, ಹೇಮಾದ್ರಿ ಸರ್ ಒಂದು ಪ್ರಶ್ನೆ ಇದೆ. ಹೇಮಾದ್ರಿ ಸರ್ ದಯವಿಟ್ಟು ಕೇಳಿಸ್ಕೊಳ್ಳಿ, ನೀವೊಂದು ಮರೆತು ಬಿಟ್ಟಿದ್ದೀರಾ ಅನ್ಸುತ್ತೆ ಮೇಡಮ್. ನಾನು ಇದನ್ನು ಹೇಳಲೇಬೇಕಾದಂಥ ಪರಿಸ್ಥಿತಿ. VP ಸಿಂಗ್ ರವರು ಪ್ರಧಾನಮಂತ್ರಿ ಪೋಸ್ಟ್ ಆದಾಗ ಅವ್ರಿಗಿಂತ ಸ್ಟ್ರಾಂಗ್ ಆಗಿರುವಂತ ಸೀನಿಯರು ಜಾಟರ ಹರಿಯಾಣದ ದೊಡ್ಡ ನಾಯಕ ದೇವಿಲಾಲ್ ಅಂತ, ಅವರನ್ನ ಕಾಂಗ್ರೆಸ್ ಪಕ್ಷ ದೇವಿಲಾಲ್ ಜಾಟರ ಹೊರಗಡೆ ಇಟ್ಟು VP ಸಿಂಗ್ನ ಪ್ರಧಾನಮಂತ್ರಿ ಮಾಡ್ತಾರೆ. ತತ್ಕ್ಷಣವೇ ದೇವಿಲಾಲ್ ಒಂದು ಬೆಳಿಗ್ಗೆ ಹೊತ್ತಿಗೆ ಒಂದು ಹರಿಯಾಣದಲ್ಲಿ ಒಂದು ರೈತರ ಕಿಸಾನ್ ರ್ಯಾಲಿ ಮಾಡಿದಾಗ ಏನಾರ ಮಾಡಿ ದೇವಿಲಾಲ್ ಅವರನ್ನ ಹದಾಕ್ಬೇಕು ಅಂತೇಳಿ ಪಾಪ ಅವತ್ತು ರಾತ್ರಿ ಮಂಡಲ ಆಯೋಗ ಜಾರಿ ಬಂದಿದ್ದು. ಅವತ್ತು ದಯವಿಟ್ಟು ಹೇಳಿ ಬಿಜೆಪಿ ವಕ್ತಾರರಾದಂತ ಸತ್ಯನಾರಾಯಣ್ ಸರ್, ಇದುವರೆಗೂ ಯಾರು ಸತ್ತಿಲ್ಲ, ಆಗೋದು ಬೇಡ. ಆದರೆ ಅವತ್ತು ಉತ್ತರ ಭಾರತದಲ್ಲಿ 100 ಜನ ಮೇಡಮ್ ಸಾಯ್ತಾರೆ. ಇದಕ್ಕೆ ಮಂಡಲ ವರದಿ ಆಯೋಗ ಜಾರಿ ಬಂದಾಗ 100 ಜನ ಸಾಯ್ತಾರೆ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಗೊತ್ತಿದೆ, ಅದು ಖಂಡಿತ ಗೊತ್ತಿದೆ. ಅದರಿಂದ ದಯವಿಟ್ಟು ಹೇಳೋದೇನು ಅಂತ ಹೇಳಿದ್ರೆ ಯಾರಿಗೂ ಮೋಸ ಆಗೋದು ಬೇಡ. ರೈಟ್ ಹೇಮಾದ್ರಿ ಅವ್ರು ಬರ್ತೀನಿ, ಒಂದ್ ನಿಮಿಷ. ಇರ್ಷಾದ್ ಅವರೇ, ಅಲ್ಲ ಮೇಡಮ್, ಒಂದೇ ಬೇಗ ಕ್ವಿಕ್ ಸರಿ, ಒಂದ್ ನಿಮಿಷ ಇದೆ. ನಾನು ಆನ್ಲೈನ್ ಆಗಿದ್ದೀನಿ, ಒಂದೇ ಪಾಯಿಂಟ್ ಹೇಳ್ತೀನಿ. ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದನ್ನ ಈಗ ಮಹೇಶ್ ಗೌಡ್ರು ಹೇಳಿದ್ರು, ನಾನು ಅದನ್ನೇ ಆಗ್ಲೇನು ಕೂಡ ಹೇಳಿದೆ. ಮಂಡಲ್ ಕಮಿಷನ್ ವರದಿ ಕೊಟ್ಟಾಗ 80ರ ಸಬ್ಮಿಟ್ ಮಾಡಿದಾಗ ಅವಾಗ ಇಂದಿರಾ ಗಾಂಧಿ ಅವರಿದ್ರು, ರಾಜೀವ್ ಗಾಂಧಿ ಅವರಿದ್ರು, ಅದನ್ನ ಮಾಡ್ಲಿಲ್ಲ, ಅದಕ್ಕೆ ವಿರೋಧ ಮಾಡಿದ್ರು ಅವರು. ನಾನು ಸ್ಪಷ್ಟತೆ ನಿಮ್ಮ ಮುಖಾಂತರ ಈ ರಾಜ್ಯದ ಜನತೆಗೆ ನಾನು ಒಂದು ಸಿಂಗಲ್ ಲೈನ್ ಸ್ಟೇಟ್ಮೆಂಟ್ ಕೊಡಬಯಸ್ತಾ ಇದ್ದೀನಿ. ಈ ಕಾಂಗ್ರೆಸ್ ಪಕ್ಷ ಯಾವ ಕಾಲಘಟ್ಟದಾಗೂ ಅಲ್ಪಸಂಖ್ಯಾತರ ಪರವಾಗಿ, OBCಗಳ ಪರವಾಗಿ ಯಾವಾಗೂ ಮಾಡಿಲ್ಲ. ಇವರು ಯಾರನ್ನು ಮುಂದಕ್ಕೆ ತಂದಿಲ್ಲ. ಅಲ್ಲಿಂದ ಏನು ಬರ್ತಾ ಇದಾರೆ, ನೀವು ಬಿಡ್ತಿಲ್ಲ ಅಂತನ. ಸೀತಾರಾಮ್ ಕೇಸರಿ ಅವ್ರಿಗೆ ಇರ್ಬೋದು, ಇವತ್ತಿನ ಖರ್ಗೆ ಅವರು ಇರ್ಬೋದು, ಇವತ್ತಿನ ಪರಮೇಶ್ವರ್ ಇರ್ಬೋದು. ಆಯ್ತು ಸರ್, ಟೈಮ್ ಅಪ್. ಓಕೆ, ಇರ್ಷಾದ್ ಅವ್ರೆ, ನೀವು ಹೇಳ್ಬೇಕು. ನಾಟಕ ಮಾಡ್ತಾ ಓಕೆ, ಈ ರಾಜಕೀಯನ ಬದಿಗಿಡೋಣ, ನಾವು ಸ್ವಲ್ಪ ಸೈಂಟಿಫಿಕ್ ಆಗಿ. ಆಯ್ತು ಹೇಮಾದ್ರಿ ಸರ್, ಗಾಟ್ ಇಟ್, ನಿಮ್ಮ ಕಾಂಟೆಕ್ಸ್ಟ್ ನಂಗೆ ಅರ್ಥ ಆಯ್ತು. ಇರ್ಷಾದ್ ಅವರೇ, ರಾಜಕೀಯ ಬಿಡೋಣ, ಸೈಂಟಿಫಿಕ್ ಆಗಿ ಲಾಜಿಕ್ ಆಗಿ ಮಾತಾಡೋಣ. 2015 ಗಣತಿನ ಈಗ ಅನುಷ್ಠಾನಕ್ಕೆ ತರೋದು ಎಷ್ಟು ಸರಿ? ಅವತ್ತಿನ ಪಾಪ್ಯುಲೇಷನ್ ಏನು, ಇವತ್ತಿನ ಪಾಪ್ಯುಲೇಷನ್ ಏನು? ಅದನ್ನು ಜಾರಿಗೆ ತಗೊಳಕ್ಕೆ ಹೋದರೆ ನಿಮ್ಮ ಸಮುದಾಯದಲ್ಲಿರೋರು ಅದೆಷ್ಟೋ ಜನ ವಂಚಿತರಾಗ್ತಾರೆ. ಬಿಡಿ ಒಕ್ಕಲಿಗರನ್ನು, ಬಿಡಿ ಲಿಂಗಾಯತರನ್ನು, ಬಿಡಿ ಬ್ರಾಹ್ಮಣರನ್ನು, ಬಿಡಿ ಸಿಖ್ಖರನ್ನು, ಬಿಡಿ ಜೈನರನ್ನು. ನೀವು ಹೇಳುವಂತಹ ಮುಸಲ್ಮಾನ್ ಸಮುದಾಯದಲ್ಲಿರುವ ಅದೆಷ್ಟೋ ಜನ ಇದರಿಂದ ವಂಚಿತರಾಗೋದಿಲ್ವೇ?
ಆಗ್ತಾರೆ ಮೇಡಮ್. ಬೇಕಾದ ನಿಮ್ಗೆ ಸರ್ಕಾರ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಿಲ್ಲ. ಇನ್ನೊಂದ್ಸತಿ ಮಾಡ್ಬಿಡ್ಲಿ ಸೆನ್ಸೆಕ್ಸ್, ಯಾರು ಬೇಡ ಅನ್ನೋದು ಮಾಡ್ಬೇಕು. ಅವ್ರಿಗೆ ಏನಂದ್ರೆ ರಾಜಕೀಯ ಮಾಡ್ಬೇಕಂತಾನೆ ಇದ್ಕೊಂಡು ಆಡ್ತಾ ಇರೋದು. ಕೊರೋನಾ ಟೈಮಲ್ಲಿ ಎಷ್ಟೋ ಜಾತಿಗಳಲ್ಲಿ ಎಷ್ಟೋ ಜನ ಸತ್ತೋಗಿದ್ದಾರೆ, ಅದ್ರ ಬಗ್ಗೆ ಯಾರಿಗೂ ವರದಿನೇ ಇಲ್ಲ ಎಷ್ಟು ಜನ ಸತ್ತೋಗಿದಾರಂತ. ಇದು ಮಾಡಿದ್ರೆ ಹೊಸದಾಗಿ ಮಾಡ್ಲಿ, ಜನರಿಗೆ ಗೊತ್ತಾಗುತ್ತೆ ಎಷ್ಟು ಜನ ಇದ್ದಾರೆ, ಯಾವ್ಯಾವ ಜಾತಿ ಎಷ್ಟಿದೆ ಅಂತ, ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮೇಡಮ್ 100% ಡೈವರ್ಟ್ ಮಾಡ್ತಿರೋದು ಕಾಂಗ್ರೆಸ್ ಸರ್ಕಾರ. ಏನಕ್ಕೆ ಡೈವರ್ಷನ್ ಮಾಡ್ತಾ ಇದೆ ಅಂದ್ರೆ, ಈ ಸರ್ಕಾರ ವಿಫಲವಾಗಿ ಸತತವಾಗಿ 2 ವರ್ಷದಿಂದ ಎಲ್ಲಾ ಮಿನಿಸ್ಟರ್ಗಳಲ್ಲಿ ಫೇಲ್ಡ್ ಆಗಿದೆ ಸರ್ಕಾರ. ಯಾವ್ದ್ರಲ್ಲಿನೂ ಅಭಿವೃದ್ಧಿ ಅನ್ನೋದು ಶೂನ್ಯ. ಎಂತದ್ದು ಯಾವ್ದು ಒಂದು ಹೊಸ ಯೋಜನೆ ಹೇಳಕ್ಕೆ ಇವ್ರ ಮುಖಕ್ಕೆ ಇಲ್ಲ. ಹಾಗಾಗಿ ಈ ಸೆನ್ಸೆಕ್ಸ್ ತಗೊಂಡು ಬಂದು ಜನರಿಗೆ ಡೈವರ್ಟ್ ಮಾಡ್ತಾ ಇದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಈ ಡೈವರ್ಷನ್ ಪಾಲಿಟಿಕ್ಸ್ ಇಂದ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರಿಗೆ ಅಪ್ಪರ್ ಹ್ಯಾಂಡ್ ಆಗುತ್ತೆ. ಹೆಂಗೆ ಅಂತ ಕೇಳಿ, ಏನಕ್ಕಂದ್ರೆ ಇವಾಗ ಈ ಜಾತಿಯವ್ರು ಜಾಸ್ತಿ ಇದ್ದಾರೆ, ಆ ಜಾತಿಯವ್ರು ಜಾಸ್ತಿ ಇದ್ದಾರೆ ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಅವರಿಗೆ CM ಸ್ಥಾನದಿಂದ ದೂರ ಇಕ್ಕಕ್ಕೆ ಈ ವರದಿ ಮುಂದೆ ತಗೊಂಡ್ ಬಂದಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅರ್ಥ ಆಗ್ಬಿಟ್ಟಿದೆ ಹಂಗಾದ್ರೆ. ರೈಟ್. ಮಹೇಶ್ ಗೌಡ್ರು, ಇರ್ಷಾದ್ ಅವರು, ಹಾಗೇನೆ ಚಂಬಿ ಪುರಾಣಿಕ್ ಅವರು ಬಿಟ್ಟು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಲ್ಲಿ ಸಿದ್ದರಾಮಯ್ಯ ಅಯಿಂದ ಬಿಡಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಒಳ್ಳೆ ಬುದ್ಧಿ ಕೊಡ್ಲಿದೆ ಅವರು. ಓಕೆ ಪುರಾಣಿಕ್ ಸರ್ ಹೇಳಿ. ಈ ಜನಗಣತಿ ವರದಿ ರಾಜಕೀಯ ದಾಳವಾಗಿ ಉಪಯೋಗಿಸಲಾಗ್ತದೆ. ಕರೆಕ್ಟ್ ಸರ್. ಓಕೆ, ಸತ್ಯನಾರಾಯಣ ಹೇಮಾದ್ರಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದ. ಒಟ್ಟಾರೆ ಗಣತಿಯ ರೀತಿಯಲ್ಲಿದ್ದರೆ ಬಹಳ ಚೆನ್ನ. ಆದರೆ ಜಾತಿ ಅನ್ನೋ 2 ಪದ ಇಟ್ಕೊಂಡ್ಬಿಟ್ಟು ಇಷ್ಟರ ಮಟ್ಟಿಗೆ ಚರ್ಚೆ ಆಗ್ತಿದೆಯಲ್ಲ, ಇದಕ್ಕಿಂತ ವಿಪರ್ಯಾಸ ಮತ್ತೊಂದಿಲ್ಲ. ಗಣತಿ ಆಯಿತಾ, ಜಾತಿ ಗಣತಿ ಆಯಿತಾ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಗಣತಿ ಆಯಿತಾ, ಗಣತಿ ಆಗಲಿ, ಆದರೆ ವಿಭಜನೆ ಅನ್ನುವಂಥದ್ದು ಆಗ್ತಾ ಇದೆ. ಒಂದು ರೀತಿ ಆಕ್ರೋಶ, ಗೊತ್ತಿಲ್ಲದೆ ಮನೆಗಳಲ್ಲಿ ನಾವೆಷ್ಟಿದ್ದೀವಿ ಅವರೆಷ್ಟಿದ್ದಾರೆ ಅನ್ನುವಂಥ ಚರ್ಚೆಗಳಿರ್ಬೋದು. ಇಂಥದ್ದು ಆಗಬಾರ್ದು. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ತಳಮಟ್ಟದ ಯಾವುದೇ ಸಮುದಾಯದ ಜನರನ್ನು ಮುನ್ನೆಲೆಗೆ ತರುವಂಥ, ಅವ್ರಿಗೆ ಶಿಕ್ಷಣ ಕೊಡುವಂಥದ್ದು, ಸಾಮಾಜಿಕವಾಗಿ ಅವರನ್ನು ಸಬಲ ಮಾಡುವಂಥದ್ದು, ಆರ್ಥಿಕವಾಗಿ ಚೈತನ್ಯ ಕೊಡುವಂಥ ಕೆಲಸವನ್ನು ಯಾವುದೇ ಸರ್ಕಾರ ಬಂದರೂ ಕೂಡ ದಯವಿಟ್ಟು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.